ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಪ್ರಿಯರೇ, ಪ್ರಾರ್ಥನಾ ಪೂರ್ವಕವಾಗಿ ಪ್ರಕಟಣೆ ಪುಸ್ತಕದ ಮುಂದುವರಿದ ಭಾಗವನ್ನು ನಾವು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಪ್ಪ. ವಿಶೇಷವಾಗಿ ಕರ್ತನೆ, ನನ್ನ ಸ್ವರ ಕೆಲವೊಬ್ಬೊಬ್ಬರ ಜೀವಿತದಲ್ಲಿ ಬೇಕಾದ ಬಿಡುಗಡೆಯನ್ನು ಅನುಗ್ರಹಿಸಬೇಕಾಗಿ ಕರ್ತನೆ ಕೇಳ್ಕೊತಾನೆ. ಮಾತ್ರವಲ್ಲ, ಈ ವಾಕ್ಯದ ಮೂಲಕ ಸ್ವರ್ಗದ ಆಲೋಚನೆಗಳನ್ನು ನಮಗೆ ದಯಪಾಲಿಸಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊಳ್ತೇವೆ. ಮುಂದಿನ ಎಲ್ಲ ಸಮಯಕ್ಕಾಗಿ ಒಪ್ಪಿಸ್ಕೊಡ್ತೇವೆ. ಆಳವಾದ ರಹಸ್ಯ ಮರ್ಮಗಳನ್ನು ಪ್ರಕಟಪಡಿಸು. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕದ ಮುಂದುವರಿದ ಭಾಗವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಧ್ಯಾನ ಮಾಡುವಂಥ ಒಂದು ಸ್ವಲ್ಪ ಪುನರಾವರ್ತನೆಗಾಗಿ ನಾನು ನಿಮಗೆ ತಿಳಿಸುವಂಥದ್ದು, ನಾವೀಗ ಧ್ಯಾನಿಸುವಂಥ ವಾಕ್ಯ 2 ಥೆಸಲೋನಿಕ 2ನೇ ಅಧ್ಯಾಯದ 7ನೇ ವಾಕ್ಯವನ್ನು, ಅಂದರೆ ಅಧರ್ಮ ಸ್ವರೂಪನು ಈ ಭೂಮಿಯಲ್ಲಿ ಪ್ರಕಟವಾಗುವುದರ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ಏನು ಅಡ್ಡಿ ಮಾಡ್ತಾ ಇದೆ ಅದರ ಕುರಿತಾಗಿ ಬರೆಯಲ್ಪಟ್ಟಿದೆ. ಅಂದರೆ ಯೇಸು ಕ್ರಿಸ್ತನ ರಹಸ್ಯ ಬರೋಕ್ಕಿಂತ ಮುಂಚೆ ಏನೆಲ್ಲ ಸಂಭವಿಸಬೇಕು ಅದೆಲ್ಲ ನಮಗೆ ತಿಳಿದಂಥ ವಿಚಾರ. ಅದೇ ರೀತಿಯಲ್ಲಿ ಅಧರ್ಮ ಸ್ವರೂಪನು ಅಂದರೆ ಕ್ರಿಸ್ತ ವಿರೋಧಿ ಭೂಮಿಯಲ್ಲಿ ಬಹಿರಂಗವಾಗಿ ಕಾಣಿಸಿಕೊಡೋದಕ್ಕೆ ಮುಂಚೆ ನಡೆಯಬೇಕಾದ ಕಾರ್ಯಗಳ ಕುರಿತಾಗಿ ಧ್ಯಾನ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ಮೊದಲನೇದಾಗಿದೆ ಕ್ರಿಸ್ತ ವಿರೋಧಿಯ ಆತ್ಮ. 1 ಯೋನ 2:18 ವಾಕ್ಯದಲ್ಲಿ ಈಗಾಗಲೇ ನಾವು ಅದನ್ನು ಧ್ಯಾನಿಸಿದ್ದೇವೆ. ಎರಡನೇದಾಗಿ 2 ಥೆಸಲೋನಿಕ 2ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯದಲ್ಲಿ ಓದಿದ್ದೇವೆ ಮೋಸದ ಆತ್ಮ, ಮೋಸತನ. ಮೂರನೇದಾಗಿ ಮತಭ್ರಷ್ಟತೆ ಅಥವಾ ಕ್ರೈಸ್ತ ವಿಶ್ವಾಸಿಗಳ ನಂಬಿಕೆಯಿಂದ ಹಿಂಜಾರಿ ಹೋಗುವಂಥ ಅನುಭವ ಎಂಬುದಾಗಿ ಧ್ಯಾನಿಸಿದ್ದೇವೆ. 4ನೇದಾಗಿ ಕ್ರಿಸ್ತ ವಿರೋಧಿಗಾಗಿ ಈ ಭೂಮಿಯಲ್ಲಿ ಬಹಿರಂಗವಾಗಿ ಕಾಣಿಸಿಕೊಡುವುದಕ್ಕಾಗಿ ಒಂದು ಬರವಾದ ಸಿದ್ಧತೆ. ಈಗಾಗಲೇ ಯುನೈಟೆಡ್ ನೇಷನ್ನ 30 ವಿಷಯವಾದ ಅಜೆಂಡಗಳ ಕುರಿತಾಗಿ ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಇದೇ ರೀತಿಯಲ್ಲಿ 5ನೇ ವಿಷಯ ನಾವು ಧ್ಯಾನ ಮಾಡ್ತಿರುವಂಥದ್ದು ಗೋಗ್ ಮಾಗೋಗ್ ಯುದ್ಧದ ಕುರಿತಾಗಿ. ನಾವು ಎಜೆಕಿಯಲ್ 38ನೇ ಅಧ್ಯಾಯ ತೆರೆಯುವುದಾದರೆ ಅದನ್ನೇ ನಾವು ಧ್ಯಾನ ಮಾಡ್ತಿರುವಂಥದ್ದು. ಈಗ ಬುಕ್ ಆಫ್ ಎಜೆಕಿಯಲ್ 38 ನಾವು 1 ಮತ್ತು 2ನೇ ವಾಕ್ಯದಲ್ಲಿ ಧ್ಯಾನಿಸಿದ್ದೇವೆ. ಈ ಗೋಗನನ್ನು ನೋಡಿಕೊಂಡು ಪ್ರವಾದಿಯಾದ ಎಜೆಕಿಯಲನು ಪ್ರವಾದಿಸುತ್ತಾ ಇದ್ದಾನೆ. ಇಂದಿಗೆ 2700 ವರ್ಷಗಳ ಹಿಂದೆ ಎಜೆಕಿಯಲ್ ಪ್ರವಾದಿಯು ಪ್ರವಾದಿಸಿದಂಥ ಪ್ರವಾದನ ವಾಕ್ಯವಾಗಿದೆ. ಅದು ಯೇಸು ಕ್ರಿಸ್ತನ ಕಾಲಕ್ಕಿಂತ 700 ವರ್ಷಗಳ ಹಿಂದೆ ಪ್ರವಾದಿಸಿದಂಥ ಪ್ರವಾದನ ವಾಕ್ಯವಾಗಿದೆ. ಅದು ಗೋಗನನ್ನು ನೇರವಾಗಿ ನೋಡಿ ಕರ್ತನು ಪ್ರವಾದಿಸುತ್ತಾ ಇರುವಂಥದ್ದನ್ನು ನಾವು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಇಲ್ಲಿ ರೋಷ್, ಮೆಷೆಕ್, ತುಬಲ್ ಜನಾಂಗಗಳನ್ನು ಆಳುವಂತಹ ಮಾಗೋಗ್ ದೇಶದ ಅರಸನೆಂಬುದಾಗಿ ನಾವು ಗೋಗನ ಕುರಿತಾಗಿ ನಾವು ಓದ್ತೇವೆ. ರೋಷ್, ಮೆಷೆಕ್, ತುಬಲ್ ಎಂಬುದಾಗಿ ಹೇಳುವುದೇ ಅದು ಏನೆಂಬುದಾಗಿ ನಾನು ಈಗಾಗಲೇ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಅದು ಬೇರೆ ಯಾರೂ ಅಲ್ಲ, ಅದು ಟರ್ಕಿ ದೇಶದ ಜನಾಂಗಗಳು. ಮಾಗೋಗ್ ಎಂಬುದಾಗಿ, ಮಾಗೋಗ್ ದೇಶ ಅಂದರೆ ಈಗಿನ ಟರ್ಕಿ ದೇಶ ಎಂಬುದಾಗಿ ಈಗಾಗಲೇ ನಾವು ಅದರ ಕುರಿತು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಗೋಗ ಅಂದರೆ ಈ ಒಂದು ಟರ್ಕಿ ದೇಶದ ಅರಸನಾಗಿದೆ. ಅಂದರೆ ಮಾಗೋಗ್ ಅಂದರೆ ಟರ್ಕಿ ದೇಶದ ಅರಸನು, ರಾಜನು ಅಥವಾ ದೊರೆ. ಗೋಗ ಎಂಬುದಾಗಿ ಹೇಳುವಂಥ ಒಬ್ಬ ವ್ಯಕ್ತಿ ಹೆಸರಲ್ಲ, ಅವನ ಶಿರೋನಾಮೆ ಅಥವಾ ಒಂದು ಪದವಿಯ ಕುರಿತಾಗಿ ಹೇಳುವಂಥ ಒಂದು ಪದವಾಗಿದೆ. ಅಥವಾ ನಾವು ಅನೇಕ ಈ ಒಮನ್ನಲ್ಲಿರುವಂಥ ರಾಜನಿಗೆ ಕರೆಯಲ್ಪಡುವಂಥದ್ದು ಸುಲ್ತಾನ್ ಎಂಬುದಾಗಿ. ಅದೇ ರೀತಿಯಲ್ಲಿ ಬೇರೆ ಗಲ್ಫ್ ರಾಷ್ಟ್ರಗಳಲ್ಲಿ ಶೇಖ್ ಎಂಬುದಾಗಿ ಅರಸನನ್ನು ಕರೆಯುತ್ತಾರೆ. ಅದೇ ರೀತಿಯಲ್ಲಿ ಐಗುಪ್ತದ ದೇಶದ ಅರಸನಿಗೆ ಫರೋ ಎಂಬುದಾಗಿ ಕರೆಯುತ್ತಾರೆ. ಫರೋ ಎಂಬುದಾಗಿ ಹೇಳುವಂಥದ್ದು, ಸುಲ್ತಾನ್ ಎಂಬುದಾಗಿ ಹೇಳುವಂಥದ್ದು ಇವೆಲ್ಲ ಹೆಸರುಗಳೆಲ್ಲ ಅಲ್ಲ, ಅವಳು ಶಿರೋನಾಮೆಗಳು ಎಂಬುದಾಗಿ ಈಗಾಗಲೇ ನಾವು ಅದರ ಕುರಿತು ಧ್ಯಾನ ಮಾಡಿದ್ದೇವೆ. ಗೋಗ ಯಾರಾಗಿದ್ದಾನೆ? ಮಾಗೋಗ್ ದೇಶದ ಅರಸನು. ಮಾಗೋಗ್ ದೇಶ ಏನಾಗಿದೆ? ಅದು ಟರ್ಕಿ ದೇಶ. ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಮಾತ್ರವಲ್ಲ, ರೋಷ್, ಮೆಷೆಕ್, ತುಬಲ್ ಜನಾಂಗಗಳು ಎಫೆತನ ಸಂತತಿ ಎಂಬುದಾಗಿ ಕೂಡ ಆದಿಕಾಂಡ 10 2ನೇ ವಾಕ್ಯದಿಂದ ನಾವು ಅದನ್ನು ಕೂಡ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಮಾತ್ರವಲ್ಲ, ಈಗ 5 ಮತ್ತು 6ನೇ ವಾಕ್ಯವನ್ನು ಕೂಡ ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ. ಈ ಗೋಗನು ಕೆಲವೊಂದು ತಂಡಗಳೊಂದಿಗೆ ಆತನು ಯುದ್ಧಕ್ಕೆ ಬರುವಂಥದ್ದರ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಪಾರಸಿಯರು, ಎರಡನೇದಾಗಿ ಕೂಶ್ಯರು, ಮೂರನೇದಾಗಿ ಫೂಟಿಯರು, ನಾಲ್ಕನೇದಾಗಿ ತೊಗರ್ಮದವರು, ಐದನೇದಾಗಿ ಗೊಮೆರಿಯರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಪಾರಸಿಯರೆಂದರೆ ಇರಾನ್ ದೇಶ ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಮತ್ತು ಕೂಶ್ ಅಂದರೆ ಇಥಿಯೋಪಿಯಾ, ಆಫ್ರಿಕನ್ಸ್,
ಇಥಿಯೋಪಿಯ ದೇಶ ಎಂಬುದಾಗಿ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಮೊನ್ನೆ ದಿವಸ ಪೂಟ್ಯರು ಎಂಬುದಾಗಿ ಹೇಳುವುದಕ್ಕೆ ಐಗುಪ್ತದವರು ಎಂಬುದಾಗಿ ನಿಮಗೆ ಹೇಳಿದ್ದೇನೆ. ಆ್ಯಕ್ಚುಲಿ ಪೂಟ್ಯರು ಎಂದು ಐಗುಪ್ತ ಅಲ್ಲ, ಪೂಟ್ಯರು ಎಂಬುದಾಗಿ ಲಿಬಿಯಾ ದೇಶದವರು ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು ಪ್ರಿಯರೇ. ನಂತರ ತೊಗರ್ಮ ಎಂಬುದಾಗಿ ಹೇಳಬೇಕಾದ್ರೆ ಇದು ಅರ್ಮೇನಿಯಾ ದೇಶದ ಬಗ್ಗೆ ಹೇಳ್ತಾ ಇದೆ. ತೊಗರ್ಮದವರೆಂದರೆ ಮೊನ್ನೆ ನಿಮಗೆ ನಾನು ಸಿರಿಯಾ ದೇಶದವರು ಎಂಬುದಾಗಿ ಹೇಳಿದೆ. ತೊಗರ್ಮ ಎಂಬುದಾಗಿ ಹೇಳಬೇಕು ಅರ್ಮೇನಿಯಾ ದೇಶದವರು ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು ಪ್ರಿಯರೇ. ಗೊಮರಿಯರು ಅಂದರೆ ರಷ್ಯನ್ಸ್ ಎಂಬುದಾಗಿ ರಷ್ಯಾ ದೇಶದವರು ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಕೇವಲ ಈ 5 ಜನಾಂಗಗಳೊಂದಿಗೆ ಮಾತ್ರವಲ್ಲ, 5 ದೇಶಗಳೊಟ್ಟಿಗೆ ಮಾತ್ರವಲ್ಲ ಈ ಟರ್ಕಿ ದೇಶ ಈ ಒಂದು ಯುದ್ಧಕ್ಕೆ ಬರುವಂಥದ್ದು, ಇನ್ನು ಅನೇಕ ಜನಾಂಗಗಳೊಟ್ಟಿಗೆ ಅದು ಬರುತ್ತದೆ ಎಂಬುದಾಗಿ ಅದರ ಕುರಿತಾಗಿ ನಾವು ಸಂಕ್ಷಿಪ್ತವಾಗಿ ಧ್ಯಾನ ಮಾಡಿದೆ. ಇವತ್ತು 7ನೇ ವಾಕ್ಯದಿಂದ ನಾವು ಧ್ಯಾನ ಮಾಡಿಕೊಳ್ಳೋಣ. ಸಿದ್ಧವಾಗಿರು, ನಿನ್ನಲ್ಲಿ ಕೂಡಿ ಬಂದಿರುವ ಎಲ್ಲಾ ತಂಡಗಳೊಡನೆ ನಿನ್ನನ್ನು ಸಿದ್ಧ ಮಾಡಿಕೋ. ನೀನು ಅವುಗಳಿಗೆ ಪಾಲಕನಾಗಿರು. ಬಹು ದಿವಸಗಳ ಮೇಲೆ ನಿನಗೆ ಅಪ್ಪಣೆ ಸಾಕು. ನೋಡಿ, ದೇವರು ಗೋಗನನ್ನು ನೋಡಿ ಪ್ರವಾದಿಸುತ್ತಾ ಇದ್ದಾನೆ. ನೀನು ಸಿದ್ಧನಾಗು. ಯಾವುದಕ್ಕಾಗಿ ಸಿದ್ಧನಾಗು? ಒಂದು ಯುದ್ಧಕ್ಕಾಗಿ ಸಿದ್ಧನಾಗು. ದೇವರು ಅವನನ್ನು ಯುದ್ಧಕ್ಕೋಸ್ಕರವಾಗಿ ಸಿದ್ಧಪಡಿಸ್ತಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ ಮೊನ್ನೆ ಕಳೆದ ಅಧ್ಯಯನಗಳಲ್ಲಿ ಧ್ಯಾನಿಸಿದ್ದೇವೆ, ಯಾಕೆ ದೇವರು ಈ ಅನ್ಯ ಜನಾಂಗದ ಅರಸುಗಳನ್ನು ಯೋಧರಿಗೆ ವಿರುದ್ಧವಾಗಿ ಎಬ್ಬಿಸುತ್ತಾ ಇದ್ದ. ಅದರಲ್ಲಿ ಬೇರೆ ಬೇರೆ ಕಾರಣ ಉಂಟು. ಮೊನ್ನೆ ದಿವಸ ನಾವು ಈಗಾಗಲೇ ಜೋಶುವನ ಪುಸ್ತಕ 11:16-20, ಧರ್ಮೋಪದೇಶ ಕಾಂಡ 2:26-30ನೇ ವಾಕ್ಯದಲ್ಲಿ ಕೂಡ ಧ್ಯಾನಿಸಿದ್ದೇವೆ. ಮಾತ್ರ ವಿಮೋಚನ ಕಾಂಡ 14ನೇ ಅಧ್ಯಾಯ 5-9, 26-31 ವಾಕ್ಯದಲ್ಲಿ ಕೂಡ ನಾವು ಧ್ಯಾನಿಸಿದ್ದೇವೆ. ವಿಮೋಚನ ಕಾಂಡ 10ನೇ ಅಧ್ಯಾಯ 1-2ನೇ ವಾಕ್ಯ ಧ್ಯಾನಿಸಿದಂದರೆ ದೇವರು ಯಾರು ಎಂಬುದಾಗಿ ಪ್ರಕಟಿಸುವುದಕ್ಕಾಗಿ, ಎರಡನೇದಾಗಿ ತನ್ನ ಜನರ ಜೊತೆಯಲ್ಲಿ ದೇವರು ಇದ್ದಾನೆಂಬುದಾಗಿ ನಿರೂಪಿಸುವುದಕ್ಕೋಸ್ಕರ ದೇವರೇನು ಮಾಡ್ತಾನೆ, ಅನ್ಯ ಜನಾಂಗದ ಅರಸುಗಳನ್ನು ತನ್ನ ವಾಗ್ದತ್ತ ಜನರಿಗೆ ವಿರೋಧವಾಗಿ ಎಬ್ಬಿಸ್ತಾನೆ ಎಂಬುದಾಗಿ ಕೂಡ ನಾವು ಧ್ಯಾನ ಮಾಡಿದ್ದೇವೆ. ಮತ್ತು ಬೇರೆ ಕೂಡ ಅನೇಕ ಕಾರಣಗಳಿರ್ತದೆ ಪ್ರಿಯರೇ. ದೇವಜನರು ದೇವರ ವಾಕ್ಯವನ್ನು ಮೀರಿ, ದೇವರ ಆಜ್ಞೆಗಳನ್ನು ಮೀರಿ ಸತ್ಯ ದೇವರಿಂದ ದೂರ ಹೋದಂಥ ಸಂದರ್ಭದಲ್ಲಿ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಕೂಡ ನಾವು ನೋಡ್ತೇವೆ. ಎಷ್ಟೋ ವರ್ಷಗಳ ಕಾಲ ವೈರಿಗಳ ಕೈಗೆ ದೇವರು ಒಪ್ಪಿಸುತ್ತಾ ಇದ್ದನು. ಕೊನೆಗೆ ಅಲ್ಲಿ ಅವರು ನೋವಿನಲ್ಲಿ ವೇದನೆ ದೇವರಿಗೆ ಮೊರೆ ಇಟ್ಟಾಗ ಅವರಿಗಾಗಿ ನ್ಯಾಯಸ್ಥಾಪಕರನ್ನು ಎಬ್ಬಿಸುವಂಥದ್ದನ್ನು ಕೂಡ ಅಲ್ಲಿ ಕಂಡಿದ್ದೇವೆ. ಮಾತ್ರವಲ್ಲ, ಐಗುಪ್ತದ ದಾಸತ್ವ ಮಾತ್ರವಲ್ಲ, ನಂತರ ಅಶ್ಶೂರ್ಯದ ದಾಸತ್ವಕ್ಕೆ ದೇವರು ನಡೆಸಿದ, ನಂತರ ಬಾಬೆಲ್ ದಾಸತ್ವಕ್ಕೆ ನಡೆಸಿದ್ದು ಎಂಬುದಾಗಿ ನಾವು ಅನೇಕ ವಿಧವಾಗಿ ನಾವು ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಅಂದರೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ದೇವಜನರಿಗೆ ವಿರೋಧವಾಗಿ ಅನ್ಯ ಜನಾಂಗದ ಅರಸುಗಳನ್ನು ದೇವರು ಎಬ್ಬಿಸುವಂಥದ್ದನ್ನು ಕಾಣ್ತಾ ಇದ್ದೇವೆ ಪ್ರೇರೆ. ಅದು ಈ ಯುದ್ಧದಲ್ಲಿ ಪರಿಪೂರ್ಣವಾಗಿ ದೇವರ ನಾಮ ಇಲ್ಲಿ ಮಹಿಮೆ ಹೊಂದಲಿಕ್ಕೆ ಹೋಗುತ್ತದೆ ಪ್ರಿಯರೇ. ದೇವರ ನಾಮದ ಮಹಿಮೆಗಾಗಿ ದೇವರು ಏನು ಮಾಡ್ತಾನೆ, ಯುದ್ಧದಲ್ಲಿ ಒಂದು ಯುದ್ಧಕ್ಕೋಸ್ಕರವಾಗಿ ಗೋಗನೊಂದಿಗೆ ಅನೇಕ ಜನಾಂಗಗಳನ್ನು ಎಳೆದು ತರುವಂಥದ್ದನ್ನು ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಗೋಗನ್ ನೋಡಿ ಹೇಳ್ತಾ ಇದ್ದಾರೆ, ನಿನ್ನೊಂದಿಗೆ ಬಂದ ಆ ತಂಡಗಳ ಜೊತೆಯಲ್ಲಿ ನೀನು ಮಾಡು, ಸಿದ್ಧವಾಗಿರು ಎಂಬುದಾಗಿ ಗೋಗನೊಂದಿಗೆ ದೇವರಿಗೆ ಮಾತಾಡ್ತಿರುವಂಥದ್ದನ್ನು ಕಾಣ್ತಾ ಇದ್ದೇವೆ. 8ನೇ ವಾಕ್ಯಕ್ಕೆ ನಾವು ಓದಿಕೊಳ್ಳೋಣ. ಎಜೆಕಿಯೇಲ್ 38:8. ಬಹು ದಿವಸಗಳ ಮೇಲೆ ನಿನಗೆ ಅಪ್ಪಣೆಯಾಗುವುದು, ಖಡ್ಗದಿಂದ ನಾಶವಾಗಿ ಪುನರ್ಜೀವಿತವಾದ ದೇಶದೊಳಗೆ ನೀನು ಕಾಲಾನುಕಾಲಕ್ಕೆ ನುಗ್ಗಿ ಅನೇಕ ಜನಾಂಗಗಳ ಒಳಗಿಂದ ಒಟ್ಟುಗೂಡಿದ ನನ್ನ ಜನರ ಮೇಲೆ ಬೀಳುವಿ. ಸಾಕು. ಖಡ್ಗದಿಂದ ನಾಶವಾಗಿ ಪುನರ್ಜೀವಿತವಾದ ದೇಶ ಯಾವುದು? ಅದರ ಕುರಿತಾಗಿ ನಾವು ಸವಿಸ್ತರವಾಗಿ ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಗೋಗ ಅಂದರೆ ಯಾರು ನಮಗೆ ತಿಳಿಯಿತು, ಮಾಗೋಗ್ ಅಂದರೆ ಯಾವುದು ಏನೆಂಬುದು ತಿಳಿಯಿತು. ಅದೇ ರೀತಿಯಲ್ಲಿ ಈ ಯುದ್ಧ ಯಾವಾಗ ನಡೀತದೆ ಅದರ ಬಗ್ಗೆ ತಿಳ್ಕೊಂಡಿದ್ದೇವೆ. ಒಟ್ಟಿಗೆ 5 ಲೋಕ ಮಹಾಯುದ್ಧಗಳು ನಡೀಲಿಕ್ಕೆ ಇರುವಂಥದ್ದು. ಅದರಲ್ಲಿ 1ನೇ ಲೋಕ ಮಹಾಯುದ್ಧವನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಅದು ಕ್ರಿಸ್ತಶಕ 1914ನೇ ಇಸವಿಯಲ್ಲಿ ಆರಂಭವಾಗಿ ಕ್ರಿಸ್ತಶಕ 1918 ಇಸವಿಯಲ್ಲಿ ಅದು ಮುಗಿದಿದೆ. 2ನೇ ಲೋಕ ಮಹಾಯುದ್ಧ ಕ್ರಿಸ್ತಶಕ 1939ರಲ್ಲಿ ಆರಂಭವಾಗಿ ಕ್ರಿಸ್ತಶಕ 1945ರಲ್ಲಿ ಅದು ಮುಗಿದಿದೆ. 3ನೇ ಲೋಕ ಮಹಾಯುದ್ಧ ಇದೇ ಗೋಗ್ ಮಗೋಗ್ ಆಗಿದೆ. ಇದು ಅಂತ್ಯಕ್ರೈಸ್ತನು ಅಂದರೆ ಕ್ರಿಸ್ತ ವಿರೋಧಿ ಬಹಿರಂಗವಾಗಿ ಈ ಭೂಮಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಮುಂಚಿತವಾಗಿ ನಡೆಯಲಿಕ್ಕಿರುವಂಥ ಯುದ್ಧ. ಒಂದು ವೇಳೆ ರ್ಯಾಪ್ಚರ್ ನಂತರ ಕೂಡ ಇದು ಆಗ್ಬೋದು, ರ್ಯಾಪ್ಚರ್ಗಿಂತ ಮುಂಚೆ ನಡೆಯಬಹುದು. ಅಂದರೆ ರ್ಯಾಪ್ಚರ್ ಆದರೆ ಮಾತ್ರ
ಈ ಕ್ರಿಸ್ತ ವಿರೋಧಿಗೆ ಬಹಿರಂಗವಾಗಿ ಭೂಮಿಯಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯ. ಅದನ್ನು ಚೆನ್ನಾಗಿ ನಮ್ಮ ಮೈಂಡಲ್ಲಿ ಇಟ್ಟುಕೊಳ್ಳುವಂಥ ಒಂದು ವಿಚಾರವಾಗಿದೆ ಪ್ರಿಯರೇ. ಹಾಗಾದರೆ ಇಲ್ಲಿ ನಾವು ನೋಡುವಂಥದ್ದು ಖಡ್ಗದಿಂದ ನಾಶವಾಗಿ ಪುನರ್ಜೀವಿತವಾದಂಥ ಒಂದು ದೇಶ ಯಾವುದೆಂದರೆ ಅದು ಬೇರೆ ಯಾವುದಲ್ಲ, ಇಸ್ರಾಯೇಲ್. ಈ ಯುದ್ಧ ಕೂಡ ಗೋಗನ್ನು ಬರುವಂಥದ್ದು, ಜನಾಂಗಗಳ ಜೊತೆಯಲ್ಲಿ ಬರುವಂಥದ್ದು ಯಾರಿಗೆ ವಿರೋಧವಾಗಿ? ಇಸ್ರೇಲ್ ರಾಷ್ಟ್ರಕ್ಕೆ ವಿರೋಧವಾಗಿ ಯುದ್ಧಕ್ಕಾಗಿ ಬರುವಂಥದ್ದಾಗಿದೆ. ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಮಾತ್ರವಲ್ಲ, ಇದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ಪ್ರವಾದನೆಗಳನ್ನು ನಾವು ಓದಿ ನಾವು ಧ್ಯಾನಿಸುವಾಗಲೇ ನಮಗೆಲ್ಲ ವಿಚಾರಗಳು ನಮಗೆ ಅರ್ಥ ಆಗುತ್ತದೆ ಪ್ರಿಯರೇ. ಕರ್ತನಾದ ಯೇಸು ಸ್ವಾಮಿ ಈ ಭೂಮಿಗೆ ಬಂದಾಗ ಮಾನವನಾಗಿ ಆತನು ಹುಟ್ಟಿ ಬಂದನು, ಸ್ತ್ರೀ ಸಂತಾನವಾಗಿ ಆತನು ಹುಟ್ಟಿ ಬಂದ. ಸುಮಾರು 33 ವರ್ಷಗಳವರೆಗೆ ಭೂಮಿಯಲ್ಲಿ ಆತನು ಮಾನವನಾಗಿ ನಮ್ಮ ಹಾಗೆ ಆತನು ಜೀವನ ಮಾಡಿದ. 30 ವರ್ಷಗಳವರೆಗೆ ಆತನು ಒಂದು ರೀತಿಯ ರಹಸ್ಯ ಜೀವನವನ್ನು ಆತ ನಡೆಸಿದನು. 3.5 ವರ್ಷಗಳವರೆಗೆ ಬಹಿರಂಗವಾದ ಜೀವಿತ ನಡೆಸಿದ, ಅದು ಕೂಡ ತನ್ನ ಸೇವೆಯ ಮೂಲಕವಾಗಿ ಎಂಬುದಾಗಿ ನಾವು ಅರಿತಂಥ ಒಂದು ವಿಚಾರವಾಗಿದೆ ಪ್ರಿಯರೇ. ಆದರೆ ಆತನು ಬಲವಾದ ಸೇವೆಯನ್ನು ಆತನು ಮಾಡುತ್ತಿರುವಂಥ ಒಂದು ಸಂದರ್ಭಗಳಲ್ಲಿ ಆತನು ಅನೇಕ ಪ್ರವಾದನೆಗಳನ್ನು ಇಸ್ರೇಲ್ಗೆ ಸಂಬಂಧವಾಗಿ ನುಡಿದಿರುವುದನ್ನು ನಾವು ಕಾಣುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ಮೊದಲದಾಗಿ ಲೂಕನ ಸುವಾರ್ತೆ 19 ಅಧ್ಯಾಯ 41ರಿಂದ 44ನೇ ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ಲೂಕ್ ಚಾಪ್ಟರ್ 19 41-44. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು. ಯಾಕೆ ಆತನು ಯಾಕೆ ಅಳುವುದಕ್ಕೆ ಏನಿತ್ತು? ಜೆರೂಸಲೇಮ್ ಪಟ್ಟಣವನ್ನು ನೋಡಿಕೊಂಡು ಆತನು ಅಳ್ತಾ ಇದ್ದಾನೆ. ಯಾಕೆ ಅಳ್ತಾ ಇದ್ದಾನೆ? ಕಾರಣ ಏನೆಂದರೆ ಅದಕ್ಕೆ ಸಂಭವಿಸಲಿಕ್ಕಿರುವ ದಂಡನೆಯನ್ನು ನೆನೆಸಿ ಆತನು ಅಳ್ತಾ ಇದ್ದಾನೆ. ಆ ಯೆರೂಸಲೇಮ್ ಪಟ್ಟಣಕ್ಕೆ ಸಂಭವಿಸುವ ಕಾರ್ಯವನ್ನು ನೆನೆಸಿ ಆತನು ಅಳ್ತಾ ಇದ್ದಾನೆ. ಕಾರಣ ಏನೆಂದರೆ ಯೇಸು ಸ್ವಾಮಿ ಸ್ವತಃ ದೇವರು ಮಾನವನಾಗಿ ಭೂಮಿಗೆ ಬಂದನು. ಅವರ ಜನರ ಮಧ್ಯದಲ್ಲಿ ಆತನು ವಾಸ ಮಾಡಿದ, ಅನೇಕ ಮಹತ್ವವಾದ ಕಾರ್ಯಗಳನ್ನು ಮಾಡಿದ. ಕುರುಡರಿಗೆ ಕಣ್ಣು ಕೊಟ್ಟ, ಕಿವುಡರಿಗೆ ಕೇಳುವಂತೆ ಮಾಡಿದ, ಸತ್ತವರು ಎದ್ದು ಬರುವ ಹಾಗೆ ಮಾಡಿದ. ಅನೇಕ ಅದ್ಭುತಕರ ಮಧ್ಯದಲ್ಲಿ ಆತನು ಮಾಡಿದ. ಪರಲೋಕದ ಸುವಾರ್ತೆಯನ್ನು ಅವರಿಗೆ ಸಾರಿದನು. ಇಷ್ಟೆಲ್ಲ ಅವರು ನೋಡಿದರೂ ಕೂಡ ಅವರು ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ನಾವೊಂದು ವಾಕ್ಯ ಓದುವ, ಈವನ್ ಯೇಸು ಕ್ರಿಸ್ತನನ್ನು ರಕ್ಷಕನು ಒಡೆಯನೆಂಬುದಾಗಿ ಅವರು ಅಂಗೀಕಾರ ಮಾಡಿಕೊಳ್ಳಲು ಒಪ್ಪಿಕೊಳ್ಳಲಿಲ್ಲ ಎಂಬುದಾಗಿ ನೋಡ್ತೇವೆ. ಯೋಹನನ ಸುವಾರ್ತೆ 1:11 ಓದುವ. ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 1:11. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ತನ್ನ ಸ್ವಾಸ್ಥ್ಯಕ್ಕೆ ಆತನು ಬಂದ, ಸ್ವಂತ ಜನರು ಯಹೂದ್ಯರು ಆತನನ್ನು ಅಂಗೀಕಾರ ಮಾಡಲಿಲ್ಲ ಎಂಬುದಾಗಿ ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಇವತ್ತಿನ ದಿನಮಾನಗಳಿಗೆ ನಾವು ಹೋಲಿಸುವುದಾದರೆ ಕ್ರೈಸ್ತರು ಎಂಬುದಾಗಿ ಹೇಳುವಂಥ ಅನೇಕರು ಇವತ್ತು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಲಿಕ್ಕೆ ಹಿಂದೆ ಸರಿಯುವಂಥದ್ದನ್ನು ಕಾಣ್ತಾ ಇದ್ದೇವೆ ಪ್ರಿಯರೇ. ನಾನು ಕೂಡ ಹುಟ್ಟು ಕ್ರೈಸ್ತನಾಗಿದ್ದೆ, ಒಂದು ಕ್ಯಾಥಲಿಕ್ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನು ನಾನಾಗಿದ್ದೆ. ಆದರೆ ನನಗೆ ಬೈಬಲಲ್ಲಿ ಏನು ಬರೆದಿದೆ ಅಂತ ನನಗೆ ಸುವಾರ್ತೆ ಸಿಗುವವರೆಗೆ ನನಗೇನು ಗೊತ್ತೇ ಇರಲಿಲ್ಲ. ಮಾರ್ಕ ಎಲ್ಲಿದೆ, ಮತ್ತ ಎಲ್ಲಿದೆ, ಲೂಕ ಎಲ್ಲಿದೆ, ಪತ್ರಿಕೆಗಳೆಲ್ಲಿದೆ, ಒಡಂಬಡಿಕೆಯಲ್ಲಿ ಏನಿದೆ, ಏನು ಕೂಡ ನನಗೆ ಗೊತ್ತೇ ಇರಲಿಲ್ಲ. ಸತ್ಯವೇದದ ಬೈಬಲ್ನ ಪರಿಚಯವೇ ನನಗಿರಲಿಲ್ಲ ಪ್ರಿಯರೇ. ಅದು ಮಾತ್ರವಲ್ಲ, ಕ್ರಿಸ್ತನ ಬಗ್ಗೆ, ಯೇಸುವಿನ ಬಗ್ಗೆ ಯಾರಾದರೂ ನನಗೆ ಕೇಳುವುದಾದರೆ ಇಷ್ಟೇ ಹೇಳ್ತಾ ಇದ್ದೆ ಆ ಸಮಯದಲ್ಲಿ ನನಗಿರುವಂಥ ಒಂದು ಜ್ಞಾನದಲ್ಲಿ, ಯೇಸು ಕ್ರಿಸ್ತನು ಕ್ರೈಸ್ತರ ದೇವರು. ಅದು ಬಿಟ್ಟರೆ ನನಗೆ ಬೇರೆ ಯಾವುದು ಕೂಡ ನನಗೆ ಕ್ರಿಸ್ತನ ಕುರಿತಾಗಿ ನನಗೆ ಗೊತ್ತಿರಲಿಲ್ಲ ಪ್ರಿಯರೇ. ಶಿಲುಬೆಯಲ್ಲಿ ಸತ್ತದ್ದು ಗೊತ್ತು, ಆತ ಹುಟ್ಟಿದ್ದು, ಯಾಕಂದರೆ ನಾವು ಕ್ರಿಸ್ಮಸ್ ಆಚರಣೆ ಮಾಡ್ತಿದ್ದೆವು, ಹುಟ್ಟಿದ್ದೊಂದು ಗೊತ್ತು, ಆತನು ಹೂಣಲ್ಪಟ್ಟದ್ದೊಂದು ಗೊತ್ತು, ಆತನು 3ನೇ ದಿವಸದಲ್ಲಿ ಮರಣದಿಂದ ಎದ್ದು ಬಂದದ್ದು ಗೊತ್ತು. ಯಾಕಂದರೆ ಈ 3 ಸಂಗತಿ, ಕ್ರಿಸ್ಮಸ್, ಗುಡ್ ಫ್ರೈಡೆ ಮತ್ತು ಈಸ್ಟರ್ ನಾವು ಪ್ರತಿ ವರ್ಷ ಆಚರಿಸ್ತಿದ್ದೆವು. ಬೇರೆ ಯಾವ ಮಾಹಿತಿ ಕೂಡ ಯೇಸು ಕ್ರಿಸ್ತನ ಬಗ್ಗೆ ಜ್ಞಾನ ನನಗೆ ಇರಲಿಲ್ಲ ಪ್ರಿಯರೇ. ಆ ದೇವರಿಗೆ ಸ್ತೋತ್ರವಾಗಲಿ. ಆ ಸುವಾರ್ತೆ ನನಗೆ ಸಿಗುವಾಗೆ ಆತನು ಮಾಡಿ ಇವತ್ತು ನನ್ನ ಆತ್ಮ ಕಣ್ಣುಗಳು ತೆರೆದದಕ್ಕಾಗಿ ಕರ್ತನಿಗೆ ನಾನು ವಂದನೆ ಹೇಳ್ತಾ ಇದ್ದೇನೆ ಪ್ರಿಯರೇ. ಅದೇ ವಾಕ್ಯದ ನೋಡ್ತೇವೆ ನಾವು. ಯೋಹನನ ಸುವಾರ್ತೆ 1:12 ವಾಕ್ಯ 12-13 ಏನಿರ್ತದೆ, ಯಾರು ಆತನನ್ನು ಅಂದರೆ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದರು, ಆತನ ಹೆಸರು ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯಾರು ಅಂದರೆ ಯಾರೇ ಆಗಿರ್ಬೋದು, ಈ ಲೋಕದ ಹುಟ್ಟಿದ ಯಾವುದೇ ಜಾತಿಗೆ ಸೇರಿದ ಮನುಷ್ಯನಾಗಿರ್ಬೋದು, ಯಾರು ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ತಾನೋ, ಆತನ ಹೆಸರು ನಂಬಿಕೆ ಇಟ್ಟನೋ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಆತನು ಕೊಡ್ತಾನಂತ. ಕ್ರೈಸ್ತರಾಗಿ ಹುಟ್ಟಿದ್ದರಿಂದ ನಾವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರು. ವಾಕ್ಯದ ಆಧಾರದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಆದರೆ ಯಾರು
ನಾವು ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ನಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಿಬಿಟ್ಟು ಯೇಸು ಕ್ರಿಸ್ತ ನನಗಾಗಿ ಸತ್ತನು, ನನಗಾಗಿ ಉಣಲ್ಪಟ್ಟನು, ನನಗಾಗಿ 3 ಎದ್ದು ಬಂದು ನಿಮ್ಮ ಸತ್ಯ ಹೃದಯ ನಂಬಿ ಬಾಯಲ್ಲಿ ಅರಿಕೆ ಮಾಡಿ ಆತನೇ ನನ್ನ ರಕ್ಷಕನು ಒಡೆಯನೆಂಬುದಾಗಿ ಅಂಗೀಕಾರ ಮಾಡುವಾಗ ದೇವರ ಮಕ್ಕಳಾಗುವಂಥ ಅಧಿಕಾರವು ನಮಗೆ ಸಿಗುತ್ತದೆ ಎಂಬುದಾಗಿ ನೋಡ್ತೇವೆ. ಅದೇ ರೀತಿಯಲ್ಲಿ ಅವರ ಮಧ್ಯದಲ್ಲಿ ಆತನು ಬಂದ, ಅವರು ಆತನನ್ನು ಅಂಗೀಕಾರ ಮಾಡಲಿಲ್ಲ. ನಾವು 1 ಕೊರಿಂಥ 2:8 ವಾಕ್ಯ ಓದುವುದಾದರೆ, 1 Corinthians 2:8 ಓದುವುದಾದರೆ, ಈ ಇಹಲೋಕದ ಅಧಿಕಾರಿಗಳು ಇದನ್ನು ಅರಿತುಕೊಳ್ಳಲಿಲ್ಲ, ಅಂದರೆ ಆತನ ಕುರಿತಾಗಿ ಅರಿತುಕೊಳ್ಳಲಿಲ್ಲ. ಒಂದು ವೇಳೆ ಅರಿತಿದ್ದರೆ ಮಹಿಮೆಯ ಕ್ರಿಸ್ತನನ್ನು ಅವರು ಶಿಲುಬೆಗೆ ಆಗ್ತಾ ಇರಲಿಲ್ಲ ಎಂಬುದಾಗಿ ಅಲ್ಲಿ ಕೂಡ ನಾವು ಕಾಣ್ತೇವೆ. ಆದ ಕಾರಣ ಮಾನಸಾಂತರ ಇಲ್ಲದಂಥ ಯಹೂದ್ಯರನ್ನು ನೋಡಿಕೊಂಡು ಕರ್ತನ ದೇವಸ್ವಾಮಿ ಆ ಒಂದು ಯೆರೂಸಲೇಮನ್ನು ನೋಡಿಕೊಂಡು ಅಳುತ್ತಾ ಅದಕ್ಕೆ ವಿರುದ್ಧವಾಗಿ ಒಂದು ಪ್ರವಾದನೆ ನುಡಿಯುವಂಥದ್ದು ಅಲ್ಲಿ ಕಾಣ್ತೇವೆ. ನಾವು ಓದುವ, ನೀನಾದರೂ ಸಮಾಧಾನಕ್ಕೆ ಬೇಕಾದದನ್ನು ಇದೇ ದಿನದಲ್ಲಿ ತಿಳ್ಕೊಂಡರೆ, ಇದೇ ದಿನದಲ್ಲಿ ತಿಳ್ಕೊಂಡು, ಸಮಾಧಾನಕ್ಕೆ ಬೇಕಾದದ್ದು ಯಾವುದು? ಸ್ವಾರ್ಥೆಯಾಗಿದೆ. ಇದು ಸ್ವಾರ್ಥೆ, ಸಮಾಧಾನದ ಸ್ವಾರ್ಥೆಯಾಗಿದೆ ಪ್ರಿಯರೇ. ಯೇಸುವೆ ಸಮಾಧಾನದ ಪ್ರಭು. ಏಷ್ಯ 9:6 ವಾಕ್ಯ ಹೇಳ್ತದೆ, ಆತನ 5 ಹೆಸರುಗಳಲ್ಲಿ ಒಂದು ಹೆಸರು ಸಮಾಧಾನದ ಪ್ರಭು ಆಗಿದ್ದಾನೆ ಪ್ರಿಯರೇ. ಆ ಸಮಾಧಾನದ ಪ್ರಭು ಯಾರ ಜೀವಿತದಲ್ಲಿ ಬರುತ್ತಾನೋ, ಯಾವ ಕುಟುಂಬದಲ್ಲಿ ಆತನು ಬರುತ್ತಾನೋ ಅಲ್ಲಿ ಸಮಾಧಾನವೇ ಸಮಾಧಾನ, ಅಲ್ಲಿ ಶಾಂತಿಯೇ ಶಾಂತಿ, ಅಲ್ಲಿ ಸ್ವಸ್ಥತೆಯೇ ಸ್ವಸ್ಥತೆ, ಅಲ್ಲಿ ಬಿಡುಗಡೆಯೇ ಬಿಡುಗಡೆ ಪ್ರಿಯರೇ. ಈ ಸಮಾಧಾನಕ್ಕೆ ಕಾರಣವಾದ ಆ ಸುವಾರ್ತೆಯನ್ನು ಅಂಗೀಕಾರ ಮಾಡುವುದಾದರೆ ಖಂಡಿತವಾಗಿ ನಮ್ಮ ಜೀವಿತದಲ್ಲೂ ನಮ್ಮ ಕುಟುಂಬದಲ್ಲೂ ಆ ಸಮಾಧಾನ ಕಾಣಲಿಕ್ಕೆ ಸಾಧ್ಯ. ಮುಂದೆ ಓದಿ. ನೀನಾದರೂ ಸಮಾಧಾನಕ್ಕೆ ಬೇಕಾದದನ್ನು ಇದೇ ದಿನದಲ್ಲಿ ತಿಳ್ಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ಕಾರಣ ಏನು? ಕಣ್ಣು, ಆತ್ಮಿಕ ಕಣ್ಣು ಇದು ಏನಾಗಿದೆ? ಕುರುಡಾಗಿದೆ ಪ್ರಿಯರೇ, ಪೊರೆ ಬಿದ್ದಿದೆ. ದೇವರೊಂದು ಏಷ್ಯನ ಮೂಲಕ ಒಂದು ಪ್ರವಾದನೆ ಹೇಳಿದ್ದ. ಆ ಪ್ರವಾದನೆ ಬಗ್ಗೆ ಇಲ್ಲಿ ಒಂದು ಬರೆದಿಟ್ಟು ಅಲ್ಲಿ ಬರ್ತೇನೆ ನಾನು. ಏಷ್ಯ 25:7-8 ವಾಕ್ಯ ಓದುವ. Isaiah 25:7-8. ಮತ್ತು ಸಮಸ್ತ ಜನಾಂಗಗಳನ್ನು ಮುಚ್ಚಿರುವ ಮುಸುಕನ್ನು ಸಕಲ ದೇಶೀಯರ ಮೇಲೆ ಹಾಕಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ನಾಶ ಮಾಡುವನು. ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. ನೋಡಿ, ಮುಸುಕು, ಆ ಪರದೆ ತೆರೆಯಲ್ಪಟ್ಟರೆ ಮಾತ್ರ ನಾವು ಸರಿಯಾದದನ್ನು ಕಾಣಲಿಕ್ಕೆ ಸಾಧ್ಯ, ಸರಿಯಾದದ್ದನ್ನು ವಾಕ್ಯವನ್ನು ಗ್ರಹಿಸಲಿಕ್ಕೆ ಸಾಧ್ಯವಾಗುತ್ತದೆ ಪ್ರಿಯರೇ. ಆದರೆ ಅವತ್ತು ಏನಾಗಿತ್ತು? ಯಹೂದ್ಯರ ಕಣ್ಣು ಮುಚ್ಚಲ್ಪಟ್ಟಿತ್ತು, ಆತ್ಮಿಕ ಕಣ್ಣು ಮುಚ್ಚಲ್ಪಟ್ಟಿತ್ತು. ಅವರಿಗೆ ಯೇಸು ಸ್ವಾಮಿಯನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ, ಸುವಾರ್ತೆಯನ್ನು ಗ್ರಹಿಸಲಿಕ್ಕೆ, ಅರ್ಥ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ ಪ್ರಿಯರೇ. ಓಕೆ, ಮುಂದೆ ಓದಿ. ಲೂಕ 19:41-44 ಮುಂದುವರೆದ ಭಾಗ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳಿದುಕೊಳ್ಳಲಿಲ್ಲವಾದ್ದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲಾ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ಅಥವಾ ಬ್ಲಾಕ್ ಮಾಡಿ ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು ಅಂದನು. ಈ ಪ್ರವಾದನೆ ಇದು ಕ್ರಿಸ್ತಶಕ 70ನೇ ಇಸವಿಯಲ್ಲಿ ನೆರವೇರಿತು. ಇನ್ನೊಂದು ಪ್ರವಾದನೆ ಕೂಡ ಉಂಟು. ಲೂಕ 21:5-9 ವಾಕ್ಯ ಓದುವ. ಲೂಕ್ 21:5-9. ಕೆಲವರು ದೇವಾಲಯದ ವಿಷಯದಲ್ಲಿ ಅದು ಅಂದವಾದ ಕಲ್ಲುಗಳಿಂದಲೂ ಹರಕೆಯ ಒಡವೆಗಳಿಂದಲೂ ಅಲಂಕಾರವಾಗಿದೆ ಎಂದು ಹೇಳುತ್ತಿರುವಾಗ ಆತನು ಎಲ್ಲರೂ ಈ ಆಲಯದ ಕುರಿತಾಗಿ ಏನೋ ಹೆಚ್ಚಳ ಪಡ್ತಾ ಇರುವಂತನ್ನು ಕಾಣುವಾಗ ಯೇಸು ಆಲಯಕ್ಕೆ ಸಂಬಂಧವಾಗಿ ಒಂದು ಪ್ರವಾದನೆಯಲ್ಲಿ ನುಡಿತಾ ಇದ್ದಾನೆ. ನೀವು ಇವುಗಳನ್ನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯದೆ ಎಲ್ಲಾ ಕೆಡವಲ್ಪಡುವ ದಿವಸಗಳು ಬರು. ಇದು ಯಾವಾಗ ನೆರವೇರಿತು? ಕ್ರಿಸ್ತಶಕ 70ನೇ ಇಸವಿಯಲ್ಲಿ
ಈ ಪ್ರವಾದನೆ ನೆರವೇರಿತು ಪ್ರಿಯರೇ. ಅದು ಹೇಗೆ ಎಂಬುದಾಗಿ ನಾನು ಮತ್ತೆ ಹೇಳ್ತೇನೆ. ಓಕೆ, ಮುಂದೆ ಓದಿ. ಅವರು ಬೋಧಕನೇ, ಅವರು ಬೋಧಕನೇ, ಅದು ಯಾವಾಗ ಆಗುವುದು? ಅದು ಯಾವಾಗ ಆಗುವುದು? ಅದು ಸಂಭವಿಸುವುದಕ್ಕಿರುವಾಗ ಯಾವ ಸೂಚನೆ? ಅದು ಸಂಭವಿಸಕ್ಕಿರುವಾಗ ಯಾವ ಸೂಚನೆ ತೋರುವುದೆಂದು ಆತನನ್ನು ಕೇಳಲು ಆತನು ಹೇಳಿದ್ದೇನೆಂದರೆ ನೀವು ಮೋಸ ಹೋಗದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂತಲೂ ಆ ಕಾಲ ಹತ್ತಿರವಾಯಿತು ಎಂತಲೂ ಹೇಳುವರು. ಅವರ ಹಿಂದೆ ಹೋಗಬೇಡ್ರಿ. ಇದಲ್ಲದೆ ಯುದ್ಧಗಳು ಗಲಿಬಿಲಿಗಳು ಆಗುವುದನ್ನು ನೀವು ಕೇಳುವಾಗ, ಇದು ಯಾರಿಗೆ ಹೇಳ್ತಾ ಇದ್ದಾನೆ? ಯೇಸು ಯಹೂದ್ಯರಿಗೆ ಹೇಳ್ತಾ ಇದ್ದಾನೆ. ಓಕೆ, ಮುಂದೆ ಓದಿ. ದಿಗಿಲು ಪಡಬೇಡಿರಿ. ಯಾಕೆಂದರೆ ಇದೆಲ್ಲ ಮೊದಲು ಆಗುವುದು ಅಗತ್ಯ. ಆದರೂ ಕೂಡಲೇ ಅಂತ್ಯ ಬರುವುದಿಲ್ಲ ಅಂದನು. ನಾನು ಇದರ ಬಗ್ಗೆ ನಿಮಗೆ ಹೇಳಿದ್ದೇನೆ ಕಳೆದ ಅಧ್ಯಯನಗಳಲ್ಲಿ. ಅಂತ್ಯ ಎಂದರೆ ಭೂಲೋಕದ ಅಂತ್ಯ ಇಲ್ಲ. ಭೂಲೋಕಕ್ಕೆ ಒಂದು ಅಂತ್ಯ ಇದೆ, ಅದು ಈಗ ಅಲ್ಲ ಪ್ರಿಯರೇ. ಈಗ ಅಂತ್ಯ ಇರುವಂಥದ್ದು ಯುಗದ ಸಮಾಪ್ತಿ. ನಾವು ಮತ್ತೆ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನಾನು ಸ್ಪಷ್ಟವಾಗಿ 1ನೇ ವಾಕ್ಯದಿಂದ ನಿಮ್ಮೊಟ್ಟಿಗೆ ಮಾತಾಡಿದೆ ಯುಗದ ಸಮಾಪ್ತಿಯ ಕುರಿತಾಗಿ. ಈ ಕೃಪಾಯುಗ ಮುಗಿಯುವಂಥ ಸಂದರ್ಭದಲ್ಲಿಯೇ ಯೇಸು ಸ್ವಾಮಿಯ ರಾಸ್ತೆ ಬರಲಿರುತ್ತೆ. ಯುಗದ ಸಮಾಪ್ತಿಯ ಕುರಿತಾಗಿ ಅವರು ಕೇಳ್ತಾ ಇದ್ದಾರೆ. ಅವ್ರು ಕೇಳೋದು ಲೋಕದಂತ್ಯ ಯಾವಾಗ ಆಗೋದು? ಅದರ ನಂತರ 7 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಕ್ರಿಸ್ತವಿಧಿ ಬರ್ತಾನೆ, ಆಳ್ತಾನೆ. ನಂತರ 1000 ವರ್ಷಗಳ ಕಾಲ ಭೂಮಿಯಲ್ಲಿ ಯೇಸು ಕ್ರಿಸ್ತನೊಟ್ಟಿಗೆ ಸಭೆಯಾದ ನಾವು ಆಳ್ತೇವೆ. ನಂತರ ಏನಾಗುತ್ತದೆ? ಈ ಒಂದು ಭೂಮಿಗೆ ಒಂದು ಅಂತ್ಯ ಬರ್ತದೆ. ಈಗ ಇರುವಂಥ ಭೂಮಿ ಆಕಾಶ ಏನಾಗ್ತದೆ? ಇಲ್ಲದೆ ಹೋಗ್ತದೆ. ಪ್ರಕಟಣೆ ಪುಸ್ತಕ 21:1, ಪ್ರಕಟಣೆ 20, 11, 12 ವಾಕ್ಯದಲ್ಲಿ ನಾವು ಓದುವುದಾದರೆ ಈಗ ಇರುವಂಥ ಭೂಮಿ ಆಕಾಶ ಏನಾಗುತ್ತದೆ? ಇಲ್ಲದೆ ಹೋಗುವುದರ ಕುರಿತಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಮಾತ್ರವಲ್ಲ 2 ಪೇತ್ರ 3, 10-13ನೇ ವಾಕ್ಯದಲ್ಲಿ ಕೂಡ ಅದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಆದರೆ ಅದು ನನ್ನ ಈಗ ಸಬ್ಜೆಕ್ಟ್ ಅಲ್ಲ. ಈಗಾಗಲೇ ಅದರ ಕುರಿತಾಗಿ ಸವಿಸ್ತಾರವಾಗಿ ಕಳೆದ ಅಧ್ಯಯನಗಳಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಪ್ರಿಯರೇ. ನಾವು ಲೂಕ 21-24ನೇ ವಾಕ್ಯ ಕೂಡ ಓದಿ. ಇಲ್ಲಿ ಒಂದು ಪ್ರವಾದನೆ ನೋಡುವ. ಲೂಕ್ 21:24. ಅವರು ಕತ್ತಿಯ ಬಾಯಿಗೆ ಬೀಳುವರು. ಅವರನ್ನು ಅನ್ಯ ದೇಶಗಳಿಗೆಲ್ಲ. ಯಾರ ಕುರಿತು ಯೇಸು ಹೇಳ್ತಾ ಇದ್ದಾನೆ? ಯಹೂದ್ಯರ ಕುರಿತಾಗಿ ಯೇಸು ಹೇಳ್ತಾ ಇದ್ದಾನೆ. ಇದು ಯಾರ ಕುರಿತು ಹೇಳ್ತಾ ಇದ್ದಾನೆ? ಯಹೂದ್ಯರ, ಇಸ್ರೇಲ್ ಜನಾಂಗದ ಕುರಿತು, ಇಸ್ರೇಲ್ ಕುರಿತಾಗಿ ಯೇಸು ಹೇಳ್ತಾ ಇದ್ದಾನೆ. ಅವರು ಕತ್ತಿಯ ಬಾಯಿಗೆ ಬಿಡುವರು. ಅವರನ್ನು ಅನ್ಯ ದೇಶಗಳಿಗೆಲ್ಲ ಸೆರೆ ಹಿಡಿಕೊಂಡು ಹೋಗುವರು. ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು. ಪ್ರೈಸ್ ಗಾಡ್. ಹಾಗಾದ್ರೆ ಈ ಪ್ರವಾದನೆ ಯಾವಾಗ ನೆರವೇರಿತು? ಕ್ರಿಸ್ತ ಶಕ 70ನೇ ಇಸವಿಯಲ್ಲೇ ನೆರವೇರಿತು ಪ್ರಿಯರೇ. ಇದರ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಅದಕ್ಕಿಂತ ಮುಂಚಿತ ಯೇಸು ಕ್ರಿಸ್ತನನ್ನು ಒಂದನೇದಾಗಿ ಅವರು ರಕ್ಷಕನು ಒಡೆಯನೆಂಬುದಾಗಿ ಅಂಗೀಕಾರ ಮಾಡಲಿಲ್ಲ. ಯೇಸು ಕ್ರಿಸ್ತನನ್ನು ರಕ್ಷಕನು ಎಂಬುದಾಗಿ ಒಪ್ಪಿಕೊಳ್ಳಲಿಲ್ಲ. ಮಾತ್ರವಲ್ಲ, ಮತ್ತಾಯನ ಸುವಾರ್ತೆ ನಾವು 27ನೇ ಅಧ್ಯಾಯದಲ್ಲಿ, ಮ್ಯಾಥ್ಯೂ 27 ಅಧ್ಯಾಯದಲ್ಲಿ 27ನೇ ಅಧ್ಯಾಯದಲ್ಲಿ 21-26 ವಾಕ್ಯ ಓದುವುದಾದರೆ ಅಲ್ಲಿ ನೋಡ್ತಾ ಪಿಲಾತನು ಹೇಳ್ತಾ ಇದ್ದಾನೆ, ಈತನನ್ನು ಯಾವುದು ತಪ್ಪು ಮಾಡಿ ಬಿಟ್ಟು ಬಿಡ್ತಾನೆ ಎಂದು ಹೇಳಿದಾಗ ಬಾರಬ್ಬನನ್ನು ಬಿಟ್ಟುಕೊಡಿ. ಬಾರಬ್ಬ ಅಂದರೆ ಏನಾಗಿದ್ದ? ಅವನೊಬ್ಬ ದೊಡ್ಡ ಅಪರಾಧಿ ಆಗಿದ್ದ, ದೊಡ್ಡ ಕೊಲೆಗಾರ ಆಗಿದ್ದ. ಅವನನ್ನು ಬಿಟ್ಟುಕೊಟ್ಟು ಯೇಸುವನ್ನು ಶಿಲುಬೆಗೇರಿಸೆಂಬುದಾಗಿ ಅವರು ಏನು ಮಾಡ್ತಾ ಇದ್ದಾರೆ? ಬೊಬ್ಬೆ ಹೊಡೆಯುವಂಥದ್ದನ್ನು ಕಾಣ್ತಾ ಇದ್ದೇವೆ. ಕೊನೆಗೆ ನಾವು ಕೇವಲ ಒಂದು ವಾಕ್ಯ ಮಾತ್ರ ಓದುವ. 25 ಮತ್ತು 26 ವಾಕ್ಯ. ಅವನನ್ನು ಕೊಲ್ಲಿಸಿದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು. ಆಗ ಬರಬ್ಬನನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊಡಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು. ಏನ್ ಮಾಡ್ತಾ ಇದ್ದರು? ಅವರು ತಮ್ಮ ಮೇಲೆ ಯೇಸು ಕ್ರಿಸ್ತನನ್ನು ಸಾಯಿಸುವಂತ ಆ ರಕ್ತದ ಶಾಪವನ್ನು ತಮ್ಮ ಮೇಲೆ ಅವರು ತೆಗೆದುಕೊಳ್ಳುವಂಥದ್ದನ್ನು ಕೂಡ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಯೇಸು ಭೂಮಿಯಲ್ಲಿರುವಾಗ ಇನ್ನೊಂದು ಪ್ರವಾದನೆ ಕೂಡ ನುಡಿದ ಪ್ರಿಯರೇ. ಮತ್ತಾಯನ ಸುವಾರ್ತೆ 21 ಅಧ್ಯಾಯ 18-19 ವಾಕ್ಯ ಓದುವ. ಮ್ಯಾಥ್ಯೂ 21:18-19.
ಬೆಳಿಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದನು. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣದೆ ಅದಕ್ಕೆ ಇನ್ನು ಮೇಲೆ ನಿನ್ನಲ್ಲಿ ಫಲ ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ನೋಡಿ, ಯೇಸು ಸ್ವಾಮಿ ಪಟ್ಟಣದಿಂದ ಹೊರಗೆ ಹೋಗುತ್ತಿರುವ ಒಂದು ಸಂದರ್ಭ ಅದು. ಆತನ ಹಸಿಯುತ್ತಾನೆ ಸಹಜವಾಗಿ. ಆತನ ಭೂಮಿಯಲ್ಲಿ 100% ಹೇಗೆ ದೇವರಾಗಿದ್ದ 100% ಮನುಷ್ಯನಾಗಿ ಕೂಡ ಇದ್ದ. ಅವನಿಗೆ ನಮ್ಮ ಹಾಗೆ ಹಸಿವೆ ಆಗ್ತಾಯಿತ್ತು, ನಮ್ಮ ಹಾಗೆ ಬಾಯಾರಿಕೆ ಆಗ್ತಾಯಿತ್ತು, ನಮ್ಮ ಹಾಗೆ ಆತನ ಶರೀರಕ್ಕೆ ವಿಶ್ರಾಂತಿ ಬೇಕಾಗಿತ್ತು, ನಮ್ಮ ಹಾಗೆ ಅಳ್ತಾ ಇದ್ದ, ನಮ್ಮ ಹಾಗೆ ಶೋಧನೆಗೆ ಒಳಗಾದ. ಇವೆಲ್ಲ ವಾಕ್ಯಗಳನ್ನು ನಾವು ಆತನ ಕುರಿತಾಗಿ ತಿಳ್ಕೊಂಡಿದ್ದೇವೆ. ಆದ ಕಾರಣ ಆತನು ಒಂದು ಅಂಜೂರದ ಮರ ಕಂಡಾಗ ಅದರ ಬಳಿಗೆ ಆತನು ಹೋಗ್ತಾನೆ. ಅಲ್ಲಿ ಅಂಜೂರವನ್ನು ಆತನು ಹುಡುಕಿದ, ಆದರೆ ಅಲ್ಲಿ ಒಂದೇ ಒಂದು ಫಲ ಅವನಿಗೆ ಕಾಣ್ತಾ ಇಲ್ಲ. ಆದರೆ ವಾಕ್ಯ ಏನಿರ್ತಂದರೆ ಅದು ಅಂಜೂರ ಹಣ್ಣಿನ ಕಾಲವಲ್ಲ, ಸೀಸನ್ ಅಲ್ಲ ಅದು. ನಾವು ಮಾರ್ಕ್ 11:12-14 ವಾಕ್ಯ ಓದುವ. ಮಾರ್ಕ್ ಚಾಪ್ಟರ್ 11:12-14. ಮರುದಿನ ಅವರು ಬೆತಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು. ಮತ್ತು ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದರೂ ಹಣ್ಣು ಸಿಕ್ಕಿತೆಂದು ಅಲ್ಲಿಗೆ ಹೋದನು. ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣಲಿಲ್ಲ. ಅದು ಅಂಜೂರದ ಹಣ್ಣಿನ ಕಾಲವಲ್ಲ. ನೋಡಿ, ಯೇಸುವಿಗೆ ಗೊತ್ತಿರಲಿಲ್ವಾ? ಈಗ ಉದಾಹರಣೆಗೆ, ಈಗ ನಾವು ಅಂದರೆ ನಮ್ಮ ಊರಿನಲ್ಲಿ ಕೆಲವು ರಾಜ್ಯಗಳಲ್ಲಿ ಕೆಲವು ಸೀಸನ್ ಇರ್ತದೆ, ಕೆಲವು ಕಾಲಗಳಿರ್ತದೆ, ಕೆಲವು ಫ್ರೂಟ್ಗಳು ಆಗಬೇಕು, ಕೆಲವು ಹಣ್ಣುಗಳಾಗಬೇಕಾದ್ರೆ ನಮ್ಮ ಊರಲ್ಲಿ ಈಗ ಮಾವಿನಕಾಯಿ ಮರದ ಬಳಿಗೆ ನಾವು ಹೋಗೋದಾದರೆ ಖಂಡಿತ ನಮಗೆ ಮಾವಿನಕಾಯಿ ಸಿಗ್ತದೆ, ಯಾಕಂದರೆ ಅದು ಈಗ ಸೀಸನ್ ಆಗಿದೆ. ಅದೇ ರೀತಿಯಲ್ಲಿ ಒಂದೊಂದು ಹಣ್ಣಿಗೆ ಒಂದೊಂದು ಸೀಸನ್ ಇದೆ, ಒಂದೊಂದು ಕಾಲ ಇದೆ ಪ್ರಿಯರೇ. ಯೇಸುವಿಗೆ ಚೆನ್ನಾಗಿ ಗೊತ್ತಿತ್ತು ಅದು ಅಂಜೂರದ ಹಣ್ಣು ಬಿಡುವಂಥ ಕಾಲ ಅಲ್ಲ ಅಂತ ಗೊತ್ತಿದ್ದು ಕೂಡ ಆ ಒಂದು ಹಣ್ಣಿನ ಮರದ ಬಳಿ ಯಾಕೆ ಯೇಸು ಸ್ವಾಮಿ ಹೋದ, ಅದನ್ನು ನಾವು ಮೊದಲನೇದಾಗಿ ತಿಳ್ಕೋಬೇಕು ಪ್ರಿಯರೇ. ಎರಡನೇದಾಗಿ, ಗೊತ್ತಿದ್ದು ಕೂಡ ಆ ಒಂದು ಮರಕ್ಕೆ ಯಾಕೆ ಯೇಸು ಕ್ರಿಸ್ತನು ಶಾಪವನ್ನು ಹಾಕಿದ. 20ನೇ ವಾಕ್ಯ ಓದಿ. ಮಾರ್ಕ್ 11:20. ಏನಾಯ್ತದು ಮರ? ಬೆಳಿಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಬುಡದಿಂದಲೂ ಅದು ಏನಾಗಿದೆ? ಅದು ಒಣಗಿ ಹೋಗಿರುವುದನ್ನು ಅವರು ಕಾಣ್ತಾ ಇದ್ದಾರೆ. ಹಾಗಾದರೆ ಅಂಜೂರ ಎಂಬುದಾಗಿ ಹೇಳಬೇಕಾದ್ರೆ ಅಂಜೂರ, ಒಲಿವು ಮತ್ತು ದ್ರಾಕ್ಷೆ ಇವೆಲ್ಲವೂ ಇಸ್ರೇಲ್ ಜನಾಂಗವನ್ನು ಸೂಚಿಸುವಂಥ ಗುರುತುಗಳು ಸತ್ಯವೇದದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅಂಜೂರ, ದ್ರಾಕ್ಷೆ ಅಥವಾ ಒಲಿವು ಇವೆಲ್ಲವೂ ಏನಾಗಿದೆ? ಇಸ್ರೇಲ್ ಜನಾಂಗದ ಕುರಿತಾಗಿ ಸೂಚಿಸುವಂಥ ಒಂದು ಗುರುತುಗಳೆಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ಯೇಸುಸ್ವಾಮಿ ಅಂಜೂರದ ಮರದ ಬಳಿಗೆ ಯಾಕೆ ತಿಳಿದು ಹೋದ ಅಂದರೆ, ಆತನು ಇಂಡೈರೆಕ್ಟ್ಲಿ ಅವತ್ತು ಹಾಕಿದಂಥ ಶಾಪ ಇದು ಇಸ್ರೇಲ್ ದೇಶಕ್ಕಾಗಿತ್ತು ಅಥವಾ ಇಸ್ರೇಲ್ ಜನಾಂಗಕ್ಕಾಗಿತ್ತು. ಕಾರಣ, ದೇವರೇ ಮಾನವನಾಗಿ ಮನುಷ್ಯನಾಗಿ ಭೂಮಿಗೆ ಬಂದ, ಅವರ ಮಧ್ಯದಲ್ಲಿ ವಾಸ ಮಾಡಿದ, ಅನೇಕ ಅದ್ಭುತಗಳನ್ನು ಆತನು ಮಾಡಿದ, ಪರಲೋಕದ ಸುವಾರ್ತೆ ಸಾರಿದ. ಆದರೆ ಅವರು ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ, ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳಲಿಲ್ಲ, ಯೇಸು ಕ್ರಿಸ್ತನನ್ನು ಅವರು ಅಂಗೀಕಾರ ಮಾಡಲಿಲ್ಲ. ಇದು ನಿಮಿತ್ತವಾಗಿ ಫಲ ಕೊಡದ ಅಂಜೂರ ಮರವಾದ ಇಸ್ರೇಲ್ ಜನಾಂಗವನ್ನು ಕರ್ತನ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ? ಅಲ್ಲಿ ಶಪಿಸುವಂಥದ್ದನ್ನು ನಾವು ಕಾಣ್ತೇವೆ. ಕೊನೆಗೆ ಏನಾಯಿತು ಗೊತ್ತುಂಟಾ? 70ನೇ ಇಸವಿಯಲ್ಲಿ, ಕ್ರಿಸ್ತಶಕ 70ನೇ ಇಸವಿಯಲ್ಲಿ ರೋಮದ ಅರಸನಾದ ತೀತನು ಇಸ್ರೇಲ್ ದೇಶವನ್ನು ಪರಿಪೂರ್ಣವಾಗಿ ಹೊಲದಾಗೆ ಉಳುವುದನ್ನು ಕಾಣ್ತೇವೆ. ದಾಳಿ ಮಾಡಿ ಲಕ್ಷೋಪಲಕ್ಷ ಯಹೂದ್ಯರನ್ನು ಆತನು ಒಂದು ನಾಯಿ ಮರಿಗಳ ಹಾಗೆ, ಕೋಳಿ ಮರಿಗಳ ಹಾಗೆ ಆತನು ಕೊಂದು ಹಾಕಿದ ಪ್ರಿಯರೇ. ಯೆರೂಸಲೇಮ್ ಬೀದಿಯಲ್ಲಿ ಈ ಎಲ್ಲ ಯಹೂದ್ಯರ ರಕ್ತವು ಹೆಪ್ಪುಗಟ್ಟಿ ನಿಂತಿತ್ತೆಂಬುದಾಗಿ ಚರಿತ್ರೆಗಾರರು ಹೇಳ್ತಾರೆ ಪ್ರಿಯರೇ. ಮಾತ್ರವಲ್ಲ, ಅಲ್ಲಲ್ಲಿ ಶಿಲುಬೆಗಳು ನೆಟ್ಟು ಯಹೂದ್ಯರನ್ನು ಸಾಯಿಸಿದೆ ಎಂಬುದಾಗಿ ಕೂಡ ನಾವು ನೋಡ್ತೇವೆ ಪ್ರಿಯರೇ. ಅವರ ದೇವಾಲಯವನ್ನು
ಪರಿಪೂರ್ಣವಾಗಿ ಕೆಡವಿ ಅದಕ್ಕೆ ಬೆಂಕಿ ಹಾಕಿ ಒಂದರ ಕಲ್ಲಿನ ಮೇಲೆ ಕಲ್ಲು ಉಳಿಯದಂತೆ ಅದನ್ನು ಕೆಡವಿ ಹಾಕಿದ. ಈ ಒಂದು ವಾಕ್ಯ ಲೂಕ 21:5-6 ವಾಕ್ಯ ಆ ಪ್ರವಾದನೆಯಲ್ಲಿ ನೆರವೇರುವುದನ್ನು ಕೂಡ ಕಾಣ್ತೇವೆ. ಮಾತ್ರವಲ್ಲ, ಬದುಕಿ ಉಳಿದ ಅಲ್ಪ ಸ್ವಲ್ಪ ಯೋಧ್ಯರು ಏನು ಮಾಡ್ತಾರೆ ಅಂದರೆ ಇಡೀ ಲೋಕಕ್ಕೆ ಜೀವ ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅವರು ಓಡಿ ಹೋಗ್ತಾರೆ, ಚದುರಿಸಲ್ಪಡ್ತಾರೆ. ಅಲ್ಲಲ್ಲಿ ಇಡೀ ಭೂಲೋಕದಲ್ಲಿ ಚದುರಿಸಲ್ಪಡ್ತಾರೆ. ಹೋದ ಕಡೆಗಳಲ್ಲಿ ಈ ಯಹೂದ್ಯರಿಗೆ ಹಿಂಸೆಯೇ ಕಾದಿತ್ತು ಪ್ರಿಯರೇ. ಎಲ್ಲಿ ಕೂಡ ಸಮಾಧಾನವಾಗಿ ಸಂತೋಷವಾಗಿ ಅವರಿಗೆ ಜೀವಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಹಿಂಸೆಗೆ ಗುರಿಯಾದರು ಪ್ರಿಯರೇ, ಅನ್ಯಾಯಕ್ಕೆ ಅವರು ಗುರಿಯಾದರು ಪ್ರಿಯರೇ. ಅನೇಕರು ಇವನ್ ಹಿಟ್ಲರ್ನ ಕಾಲದಲ್ಲಿ 60 ಲಕ್ಷ ಯಹೂದ್ಯರನ್ನು ಆತನು ಕೊಂದು ಹಾಕಿದ ಎಂಬುದಾಗಿ ಚರಿತ್ರೆಯಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅಂದರೆ ಯಹೂದ್ಯನು ಆತ್ಮಿಕವಾಗಿ, ರಾಜಕೀಯವಾಗಿ ಮಾತ್ರವಲ್ಲದೆ ಎಲ್ಲ ವಿಧವಾಗಿ ಆತನೇನಾದನು ಪರಿಪೂರ್ಣವಾಗಿ ಒಣಗಿ ಹೋದ ಎಂಬುದಾಗಿ ನಾವು ಇದರ ಮೂಲಕವಾಗಿ ತಿಳಿದುಕೊಳ್ಳುತ್ತೇವೆ. ಅಂದರೆ ಇಸ್ರೇಲ್ಯರ ಈ ಯಹೂದ್ಯರು ತಮ್ಮ ಪರಿಚಯ ಕಳ್ಕೊಂಡರು, ತಮ್ಮ ನಿರೀಕ್ಷೆ ಕಳ್ಕೊಂಡರು, ತಮ್ಮ ದೇಶವನ್ನೇ ಕಳ್ಕೊಂಡರು. ಈ ಅರಸ ಏನು ಮಾಡ್ತಾನೆ, ತೀತನ ಏನು ಮಾಡ್ತಾನೆ ಗೊತ್ತುಂಟ? ಇಸ್ರೇಲರನ್ನು ಅಲ್ಲಿಂದ ಅಳಿದುಳಿದ ಇಸ್ರೇಲ್ ಓಡಿಸಿ ಈ ದೇಶಕ್ಕೆ ಪ್ಯಾಲೆಸ್ತೈನ್ ಎಂಬುದಾಗಿ ಹೇಳುವ ಆ ಹೆಸರನ್ನು ನಾಮಕರಣ ಮಾಡ್ತಾನೆ. ಪ್ಯಾಲೆಸ್ತೈನ್ ಎಂಬುದಾಗಿ ಹೇಳಬೇಕಾದ್ರೆ ಇದು ಅವರ ವೈರಿಗಳ ಒಂದು ಹೆಸರಾಗಿತ್ತು. ಆ ಹೆಸರನ್ನು ಇಸ್ರೇಲ್ ದೇಶಕ್ಕಿಟ್ಟು ಆತನು ಬಿಡ್ತಾನೆ. ಭೂಲೋಕದ ಭೂಪಟದಲ್ಲೇ ಇಸ್ರೇಲ್ ಎಂಬ ಹೆಸರು ಅದರ ನಂತರ ಇರಲಿಲ್ಲ ಪ್ರಿಯರೇ. ಎಲ್ಲರೂ ಇಸ್ರೇಲ್ ಎಂಬ ಹೆಸರನ್ನು ಮರೆತು ಹೋದರು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಇಲ್ಲಿಗೆ ನಾನು ಈ ಒಂದು ವಿಷಯ ನಿಲ್ಲಿಸಿ ಅಲ್ಲಿಗೆ ನಾನು ಬರ್ತೇನೆ. ಎಲ್ಲಿ ಅಂದರೆ ನಾವು ಯಾಜಕ ಕಾಂಡ 26ನೇ ಅಧ್ಯಾಯಕ್ಕೆ ನಾವು ಬರುವ ಅಲ್ಲಿ ಕೂಡ ದೇವರು ಒಂದು ಮಾತನ್ನು ಮೋಶೆಯ ಮೂಲಕವಾಗಿ ಇಸ್ರೇಲ್ ಜನಕ್ಕೆ ತಿಳಿಸಿದ್ದ. ಯಾವಾಗ ಅಂದರೆ ಐಗುಪ್ತದ ದಾಸತ್ವದಿಂದ 430 ವರ್ಷಗಳ ನಂತರ ಅವರನ್ನು ಬಿಡುಗಡೆ ಮಾಡಿ ಕಾನಾನ್ ದೇಶಕ್ಕೆ ಆತನು ಕರ್ಕೊಂಡು ಬರುವಂಥ ಮಾರ್ಗದಲ್ಲಿ ಅನೇಕ ಉಪದೇಶಗಳನ್ನು ಅವರಿಗೆ ಮಾಡಿದ ದೇವರು. ಅಂದರೆ ಅದು ವಾಕ್ಯ ಓದಿಕೊಳ್ಳೋಣ. ಯಾಜಕ 26ನೇ 18ನೇ ವಾಕ್ಯ ಓದಿ. ಇಷ್ಟಾದರೂ ನೀವು ನನ್ನ ಮಾತಿಗೆ ಲಕ್ಷ್ಯ ಕೊಡದೆ ಹೋದರೆ ನಾನು ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟಾಗಿ ನಿಮ್ಮನ್ನು ಶಿಕ್ಷಿಸುವೆನು. 7ರಷ್ಟು ಶಿಕ್ಷಿಸುವಂತ ಒಂದು ಎಚ್ಚರಿಕೆ ಕೂಡ ದೇವರು ಮೋಶೆ ಮೂಲಕ ಕೊಟ್ಟಿದ್ದ. ನಾವು ಎಜೆಕಿಯೇಲ್ 32ನೇ ಅಧ್ಯಾಯಕ್ಕೆ ಬರುವುದಾದರೆ 1-14 ವಾಕ್ಯ ಓದುವಾಗ ಒಣ ಎಲುಬಿನ ಈ ಒಂದು ಪ್ರವಾದನೆ ಅಥವಾ ಒಣ ಎಲುಬಿನ ಕುರಿತಾಗಿ ಹೇಳುವಂಥ ಈ ಒಂದು ವಾಕ್ಯ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಒಬ್ಬ ವ್ಯಕ್ತಿಯನ್ನು ಎನ್ಕರೇಜ್ ಮಾಡಲಿಕ್ಕೆ, ಒಂದು ಸಭೆಯನ್ನು ಎನ್ಕರೇಜ್ ಮಾಡಲಿಕ್ಕೆ ಅನೇಕ ದೇವಸೇವಕರು ಈ ಭಾಗವನ್ನು ಹಿಡಿದುಕೊಂಡು ಮಾತನಾಡುವಂಥದ್ದನ್ನು ನಾವು ಕಾಣ್ತೇವೆ. ಇದು ಯಾವುದರ ಕುರಿತಾಗಿ ಎಜೆಕಿಯೇಲ್ ಪ್ರವಾದಿಸಿದನೆಂಬುದಾಗಿ ಅನೇಕರಿಗೆ ಗೊತ್ತಿಲ್ಲ ಪ್ರಿಯರೇ. ಇದು ಆ್ಯಕ್ಚುಲಿ ಅಲ್ಲಿ 70ನೇ ಇಸ್ವಿಯ ನಂತರ, ಕ್ರಿಸ್ತಶಕ 70ನೇ ಇಸ್ವಿಯ ನಂತರ ಇಸ್ರೇಲ್ ಜನರು ತಮ್ಮ ಪರಿಚಯ ಕಳ್ಕೊಂಡು, ತಮ್ಮ ನಿರೀಕ್ಷೆ ಕಳ್ಕೊಂಡು, ತಮ್ಮ ನೆಲೆ ಕಳ್ಕೊಂಡು, ತಮ್ಮ ದೇಶವನ್ನೇ ಕಳ್ಕೊಂಡು, ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಇಡೀ ಲೋಕದಲ್ಲಿ ಚದುರಿಸಲ್ಪಟ್ಟ ಆ ಇಸ್ರೇಲ್ ಜನಾಂಗದ ಕುರಿತಾಗಿ ಪ್ರವಾದಿಯಾದ ಎಜೆಕಿಯೇಲನ್ನು ಪ್ರವಾದಿಸ್ತಾ ಇದ್ದಾನೆ ಪ್ರಿಯರೇ. ಆ ಪ್ರವಾದನೆ ಆಗಿದೆ. ಈ ಎಜೆಕಿಯೇಲ್ಗಿಂತ ಮುಂಚೆ ದೇವರು ಇನ್ನೂ ಕೆಲವು ಪ್ರವಾದಿಗಳ ಮೂಲಕ ಪ್ರವಾದನೆ ಮಾಡಿದ. ಏನು ಗೊತ್ತುಂಟ? ಯೆಶಾಯ 11:11-16 ವಾಕ್ಯ ಓದಿ. 4 ದಿಕ್ಕಿನಿಂದಲೂ ಚದುರಿಸಲ್ಪಟ್ಟ ನನ್ನ ಜನರನ್ನು ತಿರುಗಿ ನಾನು ಬರಮಾಡ್ತೇನೆ ಇಸ್ರೇಲ್ ದೇಶಕ್ಕೆ ಎಂಬ ದೇವರು ಹೇಳಿದ. ಓದುವ. ಆ ದಿನದಲ್ಲಿ ಕರ್ತನು ತನ್ನ ಜನಶೇಷವನ್ನು ಬಿಡಿಸಿಕೊಳ್ಳುವುದಕ್ಕೆ ಎರಡನೇ ಸಾರಿ ಕೈ ಹಾಕಿ ಅಶೂರ, ಐಗುಪ್ತ, ಪತ್ರೋಸ್, ಕೂಷ್, ಏಲಾಮ್, ಶಿನಾರ್, ಹಮಾತ್, ಸಮುದ್ರದ ಕರಾವಳಿ ಈ ಸ್ಥಳಗಳಲ್ಲಿ ಉಳಿದವರನ್ನು ಬರಮಾಡಿಕೊಳ್ಳುವನು. ಅವನು ಜನಾಂಗಗಳಿಗೆ ಧ್ವಜವನ್ನೆತ್ತಿ ಇಸ್ರಾಯೇಲರಲ್ಲಿ ಸೆರೆಗೆ ಒಯ್ಯಲ್ಪಟ್ಟವರನ್ನು ಯೆಹೂದದಿಂದ ಚದರಿದವರನ್ನು ಭೂಮಿಯ ಚತುರ್ದಿಕ್ಕುಗಳಿಂದಲೂ ಕೂಡಿಸಿಕೊಳ್ಳುವನು. ಎಫ್ರಾಯಿಮನ ಹೊಟ್ಟೆಕಿಚ್ಚು ತೊಲಗುವುದು. ಯೆಹೂದವನ್ನು ವಿರೋಧಿಸುವವರು ನಿರ್ಮೂಲವಾಗುವರು. ಎಫ್ರಾಯಿಮು ಯೆಹೂದವನ್ನು ಮತ್ಸರಿಸದು. ಯೆಹೂದವು ಎಫ್ರಾಯಿಮನ್ನು ವಿರೋಧಿಸದು. ಇವು ಪಡುವಲಲ್ಲಿ ಫಿಲಿಷ್ಟಿಯರ ಭುಜದ ಮೇಲೆ ಎರಗುವುವು.
ಎರಗುವವು, ಜೊತೆಯಾಗಿ ಮೂಡಣದವರನ್ನು ಸೂರೆಗೊಳ್ಳುವವು, ಏದೋಮಿನ ಮತ್ತು ಮೋವಾಬಿನ ಮೇಲೆ ಕೈ ಮಾಡುವವು, ಅಮ್ಮೋನ್ಯರು ಇವುಗಳಿಗೆ ಅಧೀನರಾಗುವರು. ಸಾಕು ನೋಡಿ, 4 ದಿಕ್ಕಿನಲ್ಲಿ ಲೋಕದ ಕಟ್ಟಕಡೆಯಲ್ಲಿ ಚದುರಿಸಲ್ಪಟ್ಟ ತನ್ನ ಜನರನ್ನು ಜನಾಂಗಗಳಿಂದ ಬಿಡಿಸಿ ಹೇಗೆ ನಾನು ಬರಮಾಡ್ತೇನೆ ಎಂಬಂಥ ಪ್ರವಾದನೆ ಕೂಡ ಅಲ್ಲಿ ದೇವರ ಯೆಶಾಯ ಪ್ರವಾದನೆ ಮೂಲಕ ಹೇಳಿರುವಂಥದ್ದನ್ನು ಕಾಣ್ತೇವೆ. ಮಾತ್ರವಲ್ಲ, ಎಜೆಕೆಲ್ ಪುಸ್ತಕ 36ನೇ ಅಧ್ಯಾಯ 22ರಿಂದ 24 ವಾಕ್ಯ ಕೂಡ ಓದುವ. ಬುಕ್ ಆಫ್ ಎಜೆಕಿಯಲ್ ಚಾಪ್ಟರ್ 36 22-24. ಆದ ಕಾರಣ ನೀನು ಇಸ್ರೇಲ್ ವಂಶದವರಿಗೆ ಹೀಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಸ್ರೇಲ್ ವಂಶದವರೇ, ನಿಮ್ಮ ನಿಮಿತ್ತವಲ್ಲ ನೀವು ಜನಾಂಗಗಳೊಳಗೆ ಸೇರಿ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಪರಿಶುದ್ಧ ನಾಮದ ನಿಮಿತ್ತವೇ ಈ ರಕ್ಷಣಾ ಕಾರ್ಯವನ್ನು ಮಾಡುತ್ತೇನೆ. ಜನಾಂಗಗಳಲ್ಲಿ ಅಪಕೀರ್ತಿಗೆ ಗುರಿಯಾದ ಅಂದರೆ ನೀವು ಜನಾಂಗಗಳ ನಡುವೆ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಘನ ನಾಮದ ಗೌರವವನ್ನು ನಾನು ಕಾಪಾಡಿಕೊಳ್ಳುವೆನು. ಹೀಗೆ ನಾನು ಅವುಗಳ ಕಣ್ಣೆದುರಿಗೆ ನಿಮ್ಮ ರಕ್ಷಣೆಯ ಮೂಲಕ ಯೆಹೂದ್ಯ ರಕ್ಷಣೆಯ ಮೂಲಕ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವಾಗ ನಾನೇ ಯೆಹೋವನು ಎಂದು ಅವುಗಳಿಗೆ ನಿಶ್ಚಿತವಾಗುವುದು. ಇದು ಕರ್ತನಾದ ಯೆಹೋವನ ನುಡಿ. ನಾನು ನಿಮ್ಮನ್ನು ಜನಾಂಗಗಳ ಒಳಗಿಂದ ಬಿಡಿಸಿ ಸಕಲ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡುವೆನು. ಇದು ಒಂದು ಪ್ರವಾದನೆ. ದೇವರು ಚದುರಿಸಲ್ಪಟ್ಟಂತ ಕ್ರಿಸ್ತಶಕ 70ನೇ ಇಸವಿಯಲ್ಲಿ ಚದುರಿಸಲ್ಪಟ್ಟಂತ ಯಹೂದ್ಯರನ್ನು ಹೇಗೆ ಪುನಃ ಬರಮಾಡಿ ಇಸ್ರೇಲ್ ದೇಶಕ್ಕೆ ಕರ್ಕೊಂಡು ಬರ್ತಾನೆ ಎಂಬುದಾಗಿ ಹೇಳಿದಂಥ ಪ್ರವಾದನ ವಾಕ್ಯವಾಗಿ ಇನ್ನೊಂದು ವಾಕ್ಯ ಎಜೆಕಿಯಲ್ 39ನೇ ಅಧ್ಯಾಯದ 25-28 ವಾಕ್ಯ ಓದಿಕೊಳ್ಳೋಣ. ಎಜೆಕಿಯಲ್ 39:25-28 ಹೇಗೆ ದೇವರು 4 ದಿಕ್ಕರು ಚದುರಿಸಲ್ಪಟ್ಟ ತನ್ನ ಜನರನ್ನು ಪುನಃ ಇಸ್ರೇಲ್ ದೇಶಕ್ಕೆ ಬರಮಾಡ್ತಾನೆಂಬ ಆ ಒಂದು ವಾಗ್ದಾನ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಪವಿತ್ರ ನಾಮಕ್ಕೆ ಇನ್ನು ಅಪಕೀರ್ತಿ ಬಾರದಂತೆ ನಾನು ಈಗ ಆಗ್ರಹ ಉಳ್ಳವನಾಗಿ ಯಾಕೋಬ್ಯರ ದುರವಸ್ಥೆಯನ್ನು ತಪ್ಪಿಸಿ ಇಸ್ರಾಯೇಲ್ ವಂಶದವರಿಗೆಲ್ಲ ಕೃಪೆ ತೋರಿಸುವೆನು. ನಾನು ನನ್ನ ಜನರನ್ನು ಅನ್ಯ ಜನಾಂಗಗಳ ವಶದಿಂದ ತಪ್ಪಿಸಿ ಆ ಶತ್ರುಗಳ ದೇಶಗಳಿಂದ ಒಟ್ಟುಗೂಡಿಸಿ ಬಹು ಜನಾಂಗಗಳ ಕಣ್ಣೆದುರಿಗೆ ಅವರ ರಕ್ಷಣೆಯ ಮೂಲಕ ನನ್ನ ಗೌರವವನ್ನು ಕಾಪಾಡಿಕೊಂಡ ನಂತರ ಅವರು ಸ್ವದೇಶದಲ್ಲಿ ಯಾರ ಭಯವೂ ಇಲ್ಲದೆ ನೆಮ್ಮದಿಯಿಂದ ವಾಸಿಸುತ್ತಿರುವಾಗ ತಾವು ನನಗೆ ಮಾಡಿದ ಎಲ್ಲಾ ದ್ರೋಹಗಳ ಹೊರೆಯನ್ನು ಹೊರುತ್ತಾ ನಾಚಿಕೆ ಪಡುವರು. ಸಾಕು. ಇಲ್ಲಿ ನೋಡ್ತೇವೆ 4 ದಿಕ್ಕುಗಳಿಂದ ತನ್ನ ಜನರನ್ನು ಯಾವ ರೀತಿ ತಾನು ಬರಮಾಡ್ತಾನೆ ಎಂಬುದಾಗಿ ದೇವರು ನುಡಿದಂಥ ಪ್ರವಾದನ ವಾಕ್ಯಗಳು ಇವಾಗಿವೆ ಪ್ರಿಯರೇ. ದೇವರು ಏನು ಹೇಳ್ತಾ ಅದನ್ನು ಮಾಡ್ತಾನೆ. ಯೆಶಾಯ 43:4-6 ವಾಕ್ಯ ಇದರ ಕುರಿತಾಗಿ ನಾನು ಒಂದು ಸಲ ನಮ್ಮ ಸಭೆಯಲ್ಲಿ ಕೂಡ ಈ ಪ್ರವಾದಗಳನ್ನು ಬಿಡಿಸಿ ನಾನು ಹೇಳಿದ್ದೇನೆ ಪ್ರಿಯರೇ. ಓಕೆ, 43 ಯೆಶಾಯ 4-6 ವಾಕ್ಯ. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು. ಯಾರನ್ನು ಕುರಿತು ಹೇಳ್ತಾನೆ ದೇವರು? ಯೆಹೂದ್ಯನ ಕುರಿತಾಗಿ ದೇವರು ಹೇಳ್ತಾ ಇದ್ದಾನೆ. ಮಾನ್ಯನು ಪ್ರಿಯನೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ನಿನ್ನ ಸಂತತಿಯವರನ್ನು ನೋಡಿ, ಗಮನವಿಟ್ಟು ಕೇಳಿ, ನಿನ್ನ ಸಂತತಿಯವರನ್ನು ಮೂಡಲಿಂದ ತರುವೆನು. ಮೂಡಲು ಎಂದರೆ ಯಾವುದು? ಅಲ್ಲಲ್ಲಿಯ ಮೂಡಲು ಎಂದರೆ ಈಸ್ಟ್. ಈಸ್ಟ್ ಅಂದರೆ ಪೂರ್ವದಲ್ಲಿ ಯಾವುದಿರ್ತದೆ? ಎಲ್ಲ ಮುಸ್ಲಿಂ ರಾಷ್ಟ್ರಗಳು. ಇಸ್ರೇಲ್ನ ಪೂರ್ವದಲ್ಲಿ ಇರುವಂಥದ್ದೆಲ್ಲ ಯಾವುದು? ಮುಸ್ಲಿಂ ರಾಷ್ಟ್ರಗಳು. ಮುಂದೆ ಓದಿ. ನಿನ್ನವರನ್ನು ಪಡುವಲು ಎಂದರೆ ವೆಸ್ಟ್, ಅಂದರೆ ಪಶ್ಚಿಮ. ಅಂದರೆ ಪಶ್ಚಿಮದಲ್ಲಿ ಯಾವುದು? ಕ್ರಿಶ್ಚಿಯನ್ ಕಂಟ್ರೀಸ್ ಇದೆ, ಎಲ್ಲ ಯುರೋಪ್ ಆಗಿರ್ಬೋದು, ಎಲ್ಲ ಕ್ರೈಸ್ತ ರಾಷ್ಟ್ರಗಳಿವೆ ಪ್ರಿಯರೇ.
ನಾನು ಒಪ್ಪಿಸಿ ಬಿಡು ಎಂದು ನಾನು ಒಪ್ಪಿಸಬೇಡ ಎಂದು ಬಡಗಲಿಗೂ ಬಡಗಲಲ್ಲಿ ಯಾವುದಿದೆ ಗೊತ್ತುಂಟಾ? ಬಡಗಲ್ಲಿ ಇರುವಂಥದ್ದು ಇಥಿಯೋಪಿಯಾ ರಾಷ್ಟ್ರ, ಅಂದರೆ ಆಫ್ರಿಕಾದ ಇಥಿಯೋಪಿಯಾ ರಾಷ್ಟ್ರವಿದೆ. ತಡೆಯಬೇಡವೆಂದು ತೆಂಕಲ್ ಅಂದ್ರೆ ಉತ್ತರದ ಯಾವುದೇ ರಷ್ಯಾ, ಹಲಲಿಯ ರಷ್ಯಾ ದೇಶವಾಗಿದೆ. ಹಾಗಾದರೆ ಎಲ್ಲ ದೇಶಗಳಿಂದ ಬಿಡಿಸಿದ ವಿಧಾನ ನಾನು ಕಳೆದ ಸಮಯದ ಕೆಲವು ತಿಂಗಳ ಹಿಂದೆ ಸಭೆಯಲ್ಲಿ ನಾನು ಈ ಪ್ರವಾದನೆಗಳನ್ನು ಒಂದೊಂದಾಗಿ ವಿವರಿಸಿ ನಾನು ಹೇಳಿದ್ದೇನೆ. ನನ್ನ ಮೆಸೇಜ್ ಲಿಂಕ್ ನಿಮಗೆ ಸಿಕ್ಕಿದ್ರೆ ಅದು ನೀವು ಕೇಳಬಹುದು ಪ್ರಿಯರೇ. ಹಾಗಾದರೆ ದೇವರು 4 ದಿಕ್ಕಿನಲ್ಲಿ 70 ಇಸ್ವಿಯ ನಂತರ ಚದುರಿಸಲ್ಪಟ್ಟ ತನ್ನ ಜನರನ್ನು ಎಲ್ಲ ದೇಶಗಳಿಂದ ಹೇಗೆ ಕರ್ಕೊಂಡು ಬರ್ತಾನೆಂಬಂಥ ವಿವರಣೆ ನಾನು ಆ ಒಂದು ಮೆಸೇಜಲ್ಲಿ ನಾನು ಕೊಟ್ಟಿದ್ದೆ ಪ್ರಿಯರೇ. ಅದ್ಭುತವಾಗಿತ್ತು. ಒಂದು ಕರೆಕ್ಟ್ ತರುವಂಥ ಒಂದು ವಿಧಾನ. ಇವತ್ತಿಗೂ ಯಹೂದ್ಯರು ಇಸ್ರೇಲ್ ದೇಶಕ್ಕೆ ತಿರುಗಿ ಬರ್ತಾ ಇದ್ದಾರೆ. ಕಾರಣ ಏನು ಗೊತ್ತುಂಟಾ? ಯೇಸು ಮತ್ತೆ 28, 18, 19, ಮಾರ್ಕ್ 11, 12, 14ರಲ್ಲಿ ಅಂಜೂರ ಮರವೆಂಬ ಯಹೂದ್ಯನನ್ನು ಅಥವಾ ಇಸ್ರೇಲನ್ನು ಶಪಿಸಿದ್ದು ಮಾತ್ರವಲ್ಲ, ಈ ಒಣಗಿ ಹೋದಂಥ ಅವತ್ತು ಅಂಜೂರದ ಮರ ಪುನಃ ಚಿಗುರಿ ಬರ್ತದೆಂಬ ಆ ಪ್ರವಾದನೆ ಕೂಡ ನುಡಿದಿದ್ದಾನೆ. ನಾವು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 32ರಿಂದ 35, ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 28ರಿಂದ 31, ಲೂಕನ ಸುವಾರ್ತೆ 21 ಅಧ್ಯಾಯ 29ರಿಂದ 33 ಯಾವುದೇ ಒಂದು ವಾಕ್ಯ ಓದುವ. ನಾವು ಮೊದಲು ಮಾರ್ಕ್ 13, 28ರಿಂದ 31 ಓದಿ. ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆದಾಗಿದ್ದು ಎಲೆ ಬಿಡುವಾಗ ಬೇಸಿಗೆ ಹತ್ತಿರವಾಯಿತೆಂದು ತಿಳುಕೊಳ್ಳುತ್ತೀರಲ್ಲ. ಹಾಗೆಯೇ ನೀವು ಸಹ ಇದೆಲ್ಲ ಆಗುವುದನ್ನು ನೋಡುವಾಗ ಹತ್ತಿರವಿದೆ. ಯಾವುದು ಹತ್ತಿರವಿದೆ? ಯೇಸುವಿನ ಬರೋಣ ಹತ್ತಿರವಿದೆ. ಬಾಗಿಲಲ್ಲಿ ಯೇಸು ತಕ್ಷಣ ಬರ್ಲಿಕ್ಕಿದ್ದಾನೆಂಬುದಾಗಿ, ಯಾವಾಗ ಬೇಕಿದ್ದ ಬರಬಹುದೆಂಬುದಾಗಿ ಅರಿತುಕೊಳ್ಳಬೇಕು. 28 ವಾಕ್ಯ ಕೊಡಿ. ಲೂಕ ಅಲ್ಲಿ ಬರಲಿ. ಲೂಕ 21, 28 ಓದಿ. ಲೂಕ್ 21, 28. ಆದರೆ ಇವು ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಅಂದನು. ಓಕೆ, ಮಾರ್ಕ್ 13ಕ್ಕೆ ಬನ್ನಿ. ಅಂದರೆ ಯೇಸುನ ಇವೆಲ್ಲ ಸಂಭವಿಸುವಾಗ ಒಣಗಿದಂಥ ಅಂಜೂರದ ಮರ ಎಂಬ ಇಸ್ರೇಲ್ ಪುನಃ ಚಿಗುರುವಾಗ, ನಾಶವಾದಂಥ ಆ ಒಂದು ಇಸ್ರೇಲ್ ಪುನಃ ಚಿಗುರಿ ಬರುವಾಗ ತಿಳ್ಕೋಬೇಕು, ಯೇಸುವಿನ ಬರೋಣ ಹತ್ತಿರ ಇದೆ ಎಂಬುದನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕೆಂಬುದು ಯೇಸು ಹೇಳಿದ್ದಾನೆ. ಇದೆಲ್ಲ ಆಗುವ ತನಕ ಈ ಸಂತತಿಯು ಅಳಿದು ಹೋಗುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ನಾವು ಲೂಕ 29 ಓದುದು ಬೇಡ. ಲೂಕ 21, 29, 33ನೇ ವಾಕ್ಯ ಅಥವಾ ಮತ್ತ 24, 32, 35 ವಾಕ್ಯದಲ್ಲಿ ಕೂಡ ಇದೇ ಪ್ರವಾದನ ವಾಕ್ಯ ನಾವು ನೋಡ್ತೇವೆ. ಒಣಗಿದಂತಹ ಅಂಜೂರದ ಮರ ಎಂಬ ಇಸ್ರೇಲ್ ಜನಾಂಗ ಪುನಃ ಚಿಗುರುವಂಥ ಒಂದು ಪ್ರವಾದನೆ ಕೂಡ ಕರ್ತನ ದೇಶು ಹೇಳಿರುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ಅದರ ಕುರಿತು ಎಜೆಕಿಯೇಲ್ ಪ್ರವಾದಿ ಕೂಡ, ಅಂದರೆ ಇವತ್ತಿಗೆ 2700 ವರ್ಷಗಳ ಹಿಂದೆ ಪ್ರವಾದಿಸಿದ ಪ್ರವಾದನೆ ನಾವು ಎಜೆಕಿಯೇಲ್ 37ನೇ ಅಧ್ಯಾಯದಲ್ಲಿ ಕಾಣ್ತೇವೆ. ಏನು ಹೇಳ್ತಾರೆ ನೋಡ, ಎಜೆಕಿಯೇಲ್ 37, 1ರಿಂದ ಓದಿ. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳನ್ನು ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದು ಎಂದು ಕೇಳಲು ನಾನು ಕರ್ತನಾದ ಯೆಹೋವನೇ ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು, ಅಂದ್ರೆ ನೋಡಿ, ಆ್ಯಕ್ಚುಲಿ ಇಸ್ರೇಲ್ ಜನಾಂಗದ ಕುರಿತು ನಾವು ನೋಡೋದಾದ ಸ್ವಾಮಿ ತಂದೆ ದೇವರು ಏನು ತೋರಿಸ್ತಾ ಇದ್ದಾನೆ ಗೊತ್ತು ಇಸ್ರೇಲ್ ಪ್ರವಾದಿಗೆ? ಎಲುಬುಗಳು ಏನು ಗೊತ್ತುಂಟಾ? ಇಸ್ರೇಲ್ ಜನಾಂಗವಾಗಿದ್ದಾರೆ. ಅವರಿಗೆ ಅವರ ದೇಶ ಇಲ್ಲ. 70ನೇ ಇಸ್ವಿಯಲ್ಲಿ ದೇಶ ಕಳ್ಕೊಂಡ್ರು. ಅವರ ಹೆಸರನ್ನು ಪರಿಚಯವನ್ನು ಕರ್ಕೊಂಡ್ರು. ಅವರಿಗೆ ಅವರದ್ದೇ ಆದಂಥ ಈಗ ಪರಿಚಯ ಇಲ್ಲ. ಅವರ ದೇಶವೇ ಇಲ್ಲ. ಅಸ್ತಿತ್ವವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ. ನಿರೀಕ್ಷೆ ಇಲ್ಲ ಅವರಿಗೆ.
ಇನ್ನು ಯಾವತ್ತಾದರೂ ಒಂದು ದಿನ ನಾವು ಇಸ್ರೇಲ್ಗೆ ತಿರುಗಿ ನಮ್ಮ ಭೂಮಿಗೆ ತಿರುಗಿ ಹೋಗ್ತೇವೆ, ಅಲ್ಲಿ ಮನೆ ಕಟ್ತೇವೆ, ಅಲ್ಲಿ ವಾಸ ಮಾಡ್ತೇವೆ, ಮುಂಚಿನ ಹಾಗೆ ಜೀವಿಸ್ತೇವೆ ಕುಟುಂಬ ಎಂಬ ಯಾವುದೇ ನಿರೀಕ್ಷೆ ಅವರಿಗಿಲ್ಲ. ನಿರೀಕ್ಷೆ ಎಲ್ಲ ಕಳ್ಕೊಂಡು ಬಿಟ್ಟಿದ್ದಾರೆ. ನಿರೀಕ್ಷೆ ಕಂಪ್ಲೀಟಾಗಿ ಅವ್ರದ್ದು ಏನಾಗಿದೆ, ಭಂಗ ಆಗಿದೆ, ಹಾಳಾಗಿದೆ ಪ್ರಿಯರೇ. ಅಂಥ ಸ್ಥಿತಿ ಲೋಕದಲ್ಲಿ ಚದುರಿಸಲ್ಪಟ್ಟು ಅವರು ಜೀವಿಸ್ತಾರೆ ಎಂಬುದಾಗಿ ದೇವರು ಹೇಳಿದ. ಅಂದರೆ ಈ ಎಲುಬುಗಳು ಇಸ್ರೇಲ್ ಜನಾಂಗವಾಗಿದೆ. ಮುಂದಿನ ವಾಕ್ಯಗಳಲ್ಲಿ ನಮ್ಗೆ ಗೊತ್ತಾಗ್ತದೆ, ಮುಂದೆ ಓದಿ. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಒಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳುಕೊಳ್ಳುವಿರಿ. ಅಂದ್ರೆ ಪುನಃ ನಿಮ್ಮಲ್ಲಿ ಜೀವ ತುಂಬುತ್ತೇನೆ, ಪುನಃ ನಿಮ್ಮಲ್ಲಿ ಶ್ವಾಸ ತುಂಬುತ್ತೇನೆ. ಕಳಕೊಂಡ ಎಲ್ಲವನ್ನು ತಿರುಗಿ ನಾನು ನಿಮಗೆ ಕೊಡುತ್ತೇನೆ, ಕಳಕೊಂಡ ದೇಶದ ತಿರುಗಿ ಕೊಡ್ತೇನೆ ಎಂಬ ದೇವರು ಹೇಳ್ತಾ ಇದ್ದಾನೆ ಇಲ್ಲಿ. ಮುಂದೆ ಓದಿ. ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನೆತ್ತಿ ನುಡಿಯುತ್ತಿರಲು ಈಗ ಪ್ರವಾದ ನುಡಿತಿದ್ದಾನೆ. ಯಾರನ್ನು ನೋಡಿ? ಎಸೆಕೇಲ್ ಪ್ರವಾದಿ ಆ ಒಣ ಎಲುಬುಗಳನ್ನು ನೋಡಿಕೊಂಡು ಪ್ರವಾದಿಸ್ತಾ ಇದ್ದಾನೆ. ನುಡಿಯುತ್ತಿರಲು ಸದ್ದಾಯಿತು. ಇಗೋ ಟಕ ಎಂದು ಎಲುಬು ಎಲುಬಿಗೆ ಜೋಡಣೆಯಾದವು. ನಾನು ನೋಡಲಾಗಿ ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು. ಮಾಂಸವು ಹರಡಿಕೊಂಡಿತ್ತು. ಚರ್ಮವು ಮೇಲೊದಿಕೆಯಾಯಿತು. ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು ನನಗೆ ನರಪುತ್ರನೇ ನೀನು ಶ್ವಾಸಕ್ಕೆ ನುಡಿ ಶ್ವಾಸವೇ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು. ನೋಡಿ, ದೇವರ ವಾಕ್ಯವನ್ನು ಆ ಎಲುಬುಗಳನ್ನು ನೋಡಿಕೊಂಡು ಆತನು ಮಾತಾಡ್ತಾ ಇದ್ದಾನೆ. ವಾಕ್ಯಕ್ಕೆ ಉಂಟು ಮಾಡುವಂಥ ಶಕ್ತಿ ಇದೆ ಪ್ರಿಯರೇ. ಆ್ಯಕ್ಚುಲಿ ಇಲ್ಲಿ ನಡೆದದ್ದು ಯಾವುದು ಗೊತ್ತುಂಟ? ಇಡೀ ಲೋಕಕ್ಕೆ ಚದುರಿಸಲ್ಪಟ್ಟು ತಮ್ಮ ನಿರೀಕ್ಷೆ ಕಳ್ಕೊಂಡಂಥ ಇಸ್ರೇಲ್ ಜನಾಂಗದ ಕುರಿತು ಇಲ್ಲಿ ಓದ್ತಾ ಇದ್ದೇವೆ. ಆ ಜನಾಂಗವನ್ನು ನೋಡಿಕೊಂಡು ಆತನು ಪ್ರವಾದಿಸ್ತಾ ಇದ್ದಾನೆ ಪ್ರಿಯರೇ. ಮುಂದೆ ಓದಿ. ನಾನು ಅಪ್ಪಣೆಯಂತೆ ನುಡಿದೆನು. ಇಗೋ ಶ್ವಾಸವು ಅವುಗಳಲ್ಲಿ ಹೊಕ್ಕಿತು. ಬದುಕಿದವು. ಕಾಲೂರಿ ನಿಂತವು. ಅತ್ಯಂತ ದೊಡ್ಡ ಸೈನ್ಯವಾದವು. ಆಮೇಲೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು. ಇಸ್ರೇಲ್ನ ಯಾವುದಾಗಿದೆ, ಏನಾಗಿದೆ ಇದು? ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು. ಇಗೋ ಆ ವಂಶೀಯರು ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು. ನಮ್ಮ ನಿರೀಕ್ಷೆಯು ಹಾಳಾಯಿತು. ನಾವು ಬುಡನಾಶವಾದೆವು ಅಂದುಕೊಳ್ಳುತ್ತಿದ್ದಾರೆ. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜನರೇ ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳ ಒಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರ ಮಾಡ್ತೇನೆ. ಅಂದ್ರೆ ಈಗ ಯಾರೊಟ್ಟಿಗೆ ಮಾತಾಡ್ತಾನೆ ದೇವರು? ಚದುರಿ ಹೋದ ಲೋಕದ ಕಟ್ಟ ಕಡೆಗೆ ಚದುರಿಸಲ್ಪಟ್ಟ ಇಸ್ರೇಲ್ ಜನಾಂಗದೊಟ್ಟಿಗೆ, ಯೆಹೂದ್ಯರೊಟ್ಟಿಗೆ ದೇವರು ಈಗ ಮಾತಾಡ್ತಾ ಇದ್ದಾನೆ ಪ್ರಿಯರೇ. ಅಂದರೆ ಗೋರಿಗೆ ಮಣ್ಣಾಗಿ ಹೋದ ರೀತಿಯಲ್ಲಿ ಅವರ ನಿರೀಕ್ಷೆ ಎಲ್ಲ ಹಾಳಾಗಿ ಹೋಗಿದ್ದೆ ಪ್ರಿಯರೇ. ಯಾವುದೇ ನಿರೀಕ್ಷೆ ಅವರಿಗಿಲ್ಲ. ಯಾವತ್ತಾದ್ರೂ ಒಂದು ದಿವಸ ತಮ್ಮ ದೇಶ ನಮಗೆ ಸಿಗ್ತದೆ, ಆ ದೇಶದಲ್ಲಿ ಹೋಗಿ ವಾಸ ಮಾಡ್ತೇವೆ, ಯಾವುದೇ ನಿರೀಕ್ಷೆ ಅವರಿಗಿಲ್ಲ ಪ್ರಿಯರೇ.
ನನ್ನ ಜನರೇ, ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದು ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳ ಒಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಯೆಹೋವನೆಂದು ನಿಮಗೆ ದೃಢವಾಗುವುದು. ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೋಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು. ನಿಮ್ಮ ದೇಶದಲ್ಲಿ ಏನ್ ಮಾಡ್ತೇನೆ? ನಾನು ನೆಲೆಗೊಳಿಸುತ್ತೇನೆ. ಆಗ ಯೆಹೋವನಾದ ನಾನೇ ಇದನ್ನು ನುಡಿದು ನಡೆಸಿದ್ದೇನೆಂದು ಎಂದು ತಿಳಿದುಕೊಳ್ಳುವಿರಿ. ಇದು ಯೆಹೋವನ ಸಂಕಲ್ಪ. ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ, ನಿರೀಕ್ಷೆ ಕಳ್ಕೊಂಡ ಇಸ್ರೇಲ್ ಜನರು ಪುನಃ ಅವರು ದೇಶಕ್ಕೆ ಬರ್ತಾರೆ, ಯೆಹೂದ ದೇಶಕ್ಕೆ ಬರ್ತಾರೆ, ಇಸ್ರೇಲ್ಗೆ ಬರ್ತಾರೆ, ಅಲ್ಲಿ ಕುಟುಂಬವಾಗಿ ಗೋತ್ರವಾಗಿ ವಾಸ ಮಾಡ್ತಾರೆ ಎಂಬುದಾಗಿ ಸ್ಪಷ್ಟವಾಗಿ ದೇವರು ಎಜೆಕೇಲ್ ಪ್ರವಾದನೆ ಮೂಲಕ 2700 ವರ್ಷಗಳಿಂದ ನುಡಿದಂಥ ಪ್ರವಾದನೆಯಲ್ಲಿ ಕಾಣ್ತೇವೆ. ಅಲ್ಲಿ ಯೇಸು ಸ್ವಾಮಿ ಅಂಜೂರದ ಮರಕ್ಕೆ ಶಾಪ ಹಾಕಿದ್ದು ಮಾತ್ರವಲ್ಲ, ಚಿಗುರುವಂಥ ಪ್ರವಾದನೆ ಕೂಡ ನುಡಿದನು. ಮತ್ತಾಯ 24, 32, 35, ಮಾರ್ಕ 13, 28, 31, ಲೂಕ 21, 29ರಿಂದ 31, 32 ವಾಕ್ಯದಲ್ಲಿ ನಾವು ಅಲ್ಲಿ ಕೂಡ ನಾವು ಕಾಣ್ತೇವೆ. ಒಣಗಿದಂಥ ಅಂಜೂರದ ಮರ ಪುನಃ ಚಿಗುರಲಿಕ್ಕೆ ಹೋಗುತ್ತದೆ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅಂದರೆ ಈ ಯೆಹೂದ್ಯ ಜನವು ಕಂಪ್ಲೀಟ್ ಇಡೀ ಲೋಕದ ಚದುರಿಸಲ್ಪಟ್ಟಿದ್ರು. ಯಾವ ರೀತಿ ಅವರಿಗೆ ಈ ದೇಶ ಪುನಃ ಸಿಕ್ಕಿತ್ತು, ಹೇಗೆ ಸಿಕ್ಕಿತ್ತು, ಯಾವ ರೀತಿ ದೇವರು ಅವರ ಮಧ್ಯದಲ್ಲಿ ಕಾರ್ಯ ಮಾಡಿದ್ರು ಎಂಬುದಾಗಿ ನಾಳಿನ ಸಂಚಿಕೆಯಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಅಂದರೆ ನಾವು ಯಾಜಕಕಾಂಡ 26, 18 ವಾಕ್ಯ ಇವತ್ತು ನಾವು ಓದಿದ್ದೇವಲ್ಲ, ಅದರ ಕುರಿತಾಗಿ ಸಂಕ್ಷಿಪ್ತವಾದ ವಿವರಣೆ ನಾಳು ನಾನು ನಿಮಗೆ ಕೊಡ್ತೇನೆ. ಆದರೆ ಒಂದು ಪ್ರವಾದನೆ ಇದರ ಮೂಲಕ ನೆರವೇರುತ್ತೆ ಪ್ರೇರೆ. ಹೇಗೆ ಇಸ್ರೇಲ್ ಜನಾಂಗಗಳು ಪುನಃ ಯೆಹೂದ್ಯರು ಪುನಃ ಇಸ್ರೇಲ್ ದೇಶಕ್ಕೆ ಬಂದಾಗ ಅವರ ಜೀವಿತ ನಡೆದಂಥ ಒಂದು ನೆರವೇರಿದಂಥ ಒಂದು ಪ್ರವಾದನೆ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೆರೆಮೀಯನ ಪುಸ್ತಕ 16ನೇ ಅಧ್ಯಾಯ 14, 15, ಬುಕ್ ಆಫ್ ಜೆರೆಮೈಯಾ ಚಾಪ್ಟರ್ 16, 14 and 15. ಯೆಹೋವನು ಹೀಗನ್ನುತ್ತಾನೆ, ಇಗೋ ಮುಂದಿನ ಕಾಲದಲ್ಲಿ ಜನರು ಇಸ್ರಾಯೇಲರನ್ನು ಐಗುಪ್ತ ದೇಶದ ಒಳಗಿಂದ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂಬುದಾಗಿ ಪ್ರಮಾಣ ಮಾಡುವುದನ್ನು ಬಿಟ್ಟು ಇಸ್ರಾಯೇಲರನ್ನು ಬಡಗನ ದೇಶದಿಂದಲೂ ತಾನು ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂದು ಪ್ರಮಾಣ ಮಾಡುವರು. ನಾನು ಅವರ ಪಿತೃಗಳಿಗೆ ದಯಪಾಲಿಸಿದ ದೇಶಕ್ಕೆ ಅವರನ್ನು ಹಿಂದಿರುಗಿಸುವನಷ್ಟೇ. ನೋಡಿ, ಒಬ್ಬ ಯೆಹೂದ್ಯನನ್ನು ಕೇಳುವುದಾದರೆ ನಿಮ್ಮ ಚರಿತ್ರೆಯಲ್ಲಿ, ಯೆಹೂದ್ಯ ಚರಿತ್ರೆಯಲ್ಲಿ, ಅದು ಇಸ್ರೇಲ್ ಚರಿತ್ರೆಯಲ್ಲಿ ನಡೆದಂಥ ಒಂದು ದೊಡ್ಡ ಅದ್ಭುತ ಯಾವುದೆಂಬುದಾಗಿ ಯೆಹೂದ್ಯನನ್ನು ಕೇಳುವುದಾದರೆ ಅವನು ಹೀಗೆ ಹೇಳ್ತಾನಂತೆ. ಏನಂದರೆ, ಐಗುಪ್ತ ದೇಶದ ದಾಸತ್ವದಲ್ಲಿ ನಾವಿದ್ದೆವು, ನಮ್ಮ ಪೂರ್ವಜರಿದ್ದರು. ಸುಮಾರು 430 ವರ್ಷಗಳ ಕಾಲದವರೆಗೆ ಅವನಿಗೆ ಪೀಡಿಸಿದ್ರು, ಹಿಂಸಿಸಿದ್ರು. ನಾವು ದಾಸತ್ವಕ್ಕೆ ಗುರಿಯಾದೆವು. ದೇವರಿಗೆ ನಮ್ಮ ಮೊರೆ ಇಟ್ಟು ಸತತವಾಗಿ ದೇವರು ನಮ್ಮ ಮೊರೆ ಕೇಳಿ ಆರೋನ ಮತ್ತು ಈ ಮೋಶೆಯನ್ನು ಕಳಿಸಿದ. ಅವರ ಕೈಯ ಮೂಲಕ ಅವರ ನಾಯಕತ್ವದಲ್ಲಿ ಕರ್ತನು ನಮ್ಮನ್ನು ಅದ್ಭುತವಾದ ಬಿಡುಗಡೆ ಮಾಡಿದ. ಕೆಂಪು ಸಮುದ್ರ ಓಪನ್ ಮಾಡಿದ, ಯೋರ್ದನ್ ಓಪನ್ ಮಾಡಿದ, ಮಾತ್ರವಲ್ಲದೆ ಯೆರಿಕೋ ಬೀಳಿಸಿದ. 31 ಅರಸುಗಳು 7 ಜನಾಂಗಗಳಿಗೆ ವಿರುದ್ಧವಾಗಿ ನಮಗೆ ಜಯವನ್ನು ಕೊಟ್ಟು ಕೊನೆಗೆ ಆತನು ವಾಗ್ದಾನ ಮಾಡಿದ ಕಾನಾನ್ ದೇಶ ನಮಗೆ ಕೊಟ್ಟ. ಆ ಬಿಡುಗಡೆ ನಿಜವಾಗಿ ದೊಡ್ಡ ಬಿಡುಗಡೆ. ಆ ಅದ್ಭುತ ಉಂಟಲ್ಲ, ಅದು ನಮ್ಮ ಚರಿತ್ರೆಯಲ್ಲಿ, ಯೆಹೂದ ಚರಿತ್ರೆ ನಡೆದಂಥ ದೊಡ್ಡ ಅದ್ಭುತ. ಅದಕ್ಕಿಂತಲೂ ದೊಡ್ಡ ಅದ್ಭುತ ಯಾವುದು ಗೊತ್ತುಂಟ? 70ನೇ ಇಸವಿಯಲ್ಲಿ, ಕ್ರಿಸ್ತಶಕ 70ನೇ ಇಸವಿಯಲ್ಲಿ ಚದುರಿ ಹೋಗಿದ್ದ ಇಸ್ರೇಲ್ ಇಡೀ ಲೋಕಕ್ಕೆ ಅವರಿಗೆ ಅಸ್ತಿತ್ವ ಕಳ್ಕೊಂಡ್ರು, ಅವರ ಪರಿಚಯ ಕಳ್ಕೊಂಡ್ರು, ಅವರ ದೇಶ ಕಳ್ಕೊಂಡ್ರು, ಅವರಿಗೆ ಜೀವಿಸುವ ಯಾವುದೇ ನಿರೀಕ್ಷೆ ಇಲ್ಲ. ಹೋದ ಕಡೆಗೆ ಕೊಲ್ಲಲ್ಪಟ್ಟರು, ಹಿಂಸಿಸಲ್ಪಟ್ಟರು. ಅವರಿಗೆ ಯಾವುದೇ ಆದಂಥ ಯಾವುದೇ ರೀತಿ ಪರಿಚಯ ಇರಲಿಲ್ಲ, ಅಂಥ ಒಂದು ನಿರೀಕ್ಷೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ದೇವರು ಯೆಶಾಯ ಪ್ರವಾದಿಯ ಮೂಲಕ, ಎಜೆಕೇಲ್ ಪ್ರವಾದಿಯ ಮೂಲಕ ಮಾಡಿದ ವಾಗ್ದಾನವನ್ನು ನೆರವೇರಿಸುವುದ ನಿಮಿತ್ತವಾಗಿ ಏನು ಮಾಡಿದ? ಪುನಃ ಇಸ್ರೇಲ್ ದೇಶಕ್ಕೆ ಕರ್ಕೊಂಡು ಬಂದು ಪುನಃ ಅವ್ರು ನೆಲೆ ನಿಲ್ಲಿಸಿದ ಅಲ್ಲ, ಅದಕ್ಕಿಂತ ದೊಡ್ಡ ಒಂದು ಬಿಡುಗಡೆ ಇಸ್ರೇಲ್ ದೇಶದ ಚರಿತ್ರೆ ನಡೆಯಲಿ ಎಂಬುದಾಗಿ ಅವ್ರು ಹೇಳ್ತಾರೆ. ಪುನಃ ವಾಕ್ಯ ಓದಿಕೊಳ್ಳ ನೋಡಿ ಪ್ರಿಯರೇ. ಯೆರೆಮೀಯ 16, 14, 15. ಯೆಹೋವನು ಹೀಗನ್ನುತ್ತಾನೆ,
ಇಗೋ ಮುಂದಿನ ಕಾಲದಲ್ಲಿ ಜನರು ಇಸ್ರಾಯೇಲರನ್ನು ಐಗುಪ್ತ ದೇಶದ ಒಳಗಿಂದ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂಬುದಾಗಿ ಪ್ರಮಾಣ ಮಾಡುವುದನ್ನು ಬಿಟ್ಟು ಇಸ್ರಾಯೇಲರನ್ನು ಬಡಗನ ದೇಶದಿಂದಲೂ ನಾನು ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂದು ಪ್ರಮಾಣ ಮಾಡುವರು. ನಾನು ಅವರ ಪಿತೃಗಳಿಗೆ ದಯಪಾಲಿಸಿದ ದೇಶಕ್ಕೆ ಅವರನ್ನು ಹಿಂದಿರುಗಿಸುವೆನಷ್ಟೇ. ನೋಡಿ, ಯೆಹೂದ್ಯನು ಹೇಳ್ತಾನೆ, ಅದಕ್ಕಿಂತ ದೊಡ್ಡ ಬಿಡುಗಡೆ ಈ ಬಿಡುಗಡೆ ಆಗಿದೆ. ಲೋಕದ 4 ದಿಕ್ಕಿನಲ್ಲಿ ಚದುರಿಸಿದ್ದ ಯೆಹೂದ್ಯನು ಪುನಃ ತಿರುಗಿ ಇಸ್ರಾಯೇಲಿಗೆ ಕರ್ಕೊಂಡು ಬಂದು ನಮಗೆ ದೇಶವನ್ನು ಕೊಡ. ಅದರ ಬಗ್ಗೆ ನಾಳೆ ಸವಿಸ್ತರವಾಗಿ ಹೇಳ್ತೇನೆ. ಅಂದರೆ ನಾಶವಾಗಿ ಹೋದಂಥ ಭೂಪಟದಿಂದಲೇ ತೆಗೆಯಲ್ಪಟ್ಟಂಥ ಒಂದು ದೇಶ, 1900 ವರ್ಷಗಳವರೆಗೆ ಅಸ್ತಿತ್ವದಲ್ಲೇ ಇಲ್ಲದಂಥ ಒಂದು ದೇಶ ತಿರುಗಿ ಯಾವ ರೀತಿಯಲ್ಲಿ ಕಟ್ಟಲ್ಪಟ್ಟಿತ್ತು, ಯಾವ ರೀತಿಯಲ್ಲಿ ಪುನರ್ಸ್ಥಾಪಿಸಲ್ಪಟ್ಟಿತ್ತು, ಅದೇ 1900 ವರ್ಷಗಳ ನಂತರ ಅದೇ ಹೆಸರು ತಿರುಗಿ ಆ ದೇಶಕ್ಕೆ ಕೊಡಲ್ಪಟ್ಟಿತ್ತು ಎಂಬುದಾಗಿ ಅದರ ಕುರಿತಾಗಿರೋ ಸವಿಸ್ತಾರವಾದ ವಿವರಣೆಯನ್ನು ಪ್ರಿಯರೇ ನಾಳಿನ ಸಂಚಿಕೆಯಲ್ಲಿ ನಾನು ಕೊಡುತ್ತೇನೆ ಪ್ರಿಯರೇ. ಅನೇಕ ನೆರವೇರಿದ ಪ್ರವಾದನೆಗಳ ಕುರಿತಾಗಿ ಕೂಡ ನಾಳೆ ನಾವು ಕೆಲವೊಂದನ್ನು ಧ್ಯಾನ ಮಾಡಲಿಕ್ಕೆ ನಾವು ಹೋಗುತ್ತೇವೆ ಪ್ರಿಯರೇ. ಆದರೆ ನಮ್ಮ ದೇವರು ದೊಡ್ಡ ದೇವರು. ಯಾಕಂದರೆ ಎಜೆಕಿಯೇಲ್ 38:8ನೇ ವಾಕ್ಯ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇದು ಖಡ್ಗದಿಂದ ಹತವಾಗಿ ನಾಶವಾಗಿ ಪುನರ್ಜೀವ ಹೊಂದಿದಂಥ ದೇಶ ಯಾವುದು, ಬೇರೆ ಯಾವ ದೇಶ ಅಲ್ಲ, ಇಸ್ರೇಲ್ ದೇಶವಾಗಿದೆ ಪ್ರಿಯರೇ. ಈ ದೇಶಕ್ಕೆ ವಿರುದ್ಧವಾಗಿಯೇ ಗೋಗನು ಅಥವಾ ಮಾಗೋಗ್ ದೇಶ ಅಥವಾ ಮಾಗೋಗ್ ಜನಾಂಗಗಳು, ಈ ಗೋಗನು ಬರುವಂಥದ್ದನ್ನು ನಾವು ಅಲ್ಲಿ ಯುದ್ಧಕ್ಕೆ ಬರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅದರ ಕುರಿತಾಗಿ ನಾವು ಬಾಕಿ ಉಳಿದ ಭಾಗವನ್ನು ನಾಳಿನ ಒಂದು ಸಂಚಿಕೆಯಲ್ಲಿ ಧ್ಯಾನ ಮಾಡೋಣ. ಎಲ್ಲ ಕಣ್ಣು ಮುಚ್ಚಿಕೊಳ್ಳಿ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ಯೇಸು ಕ್ರಿಸ್ತನ ಬರಣವು ಹತ್ತಿರವಾಗಿದೆ ಎಂಬುದಾಗಿ ಅನೇಕ ಗುರುತುಗಳ ಮೂಲಕ ಸೂಚನೆಗಳ ಮೂಲಕವಾಗಿ ನಾವು ತಿಳ್ಕೊಳ್ತಾ ಇದ್ದೇವೆ ಪ್ರಿಯರೇ. ಆದ ಕಾರಣ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ, ನಾವು ಸಿದ್ಧವಾಗಿದ್ದೇವ. ಇವೆಲ್ಲದರ ವಿಷಯ ಕಲಿಯುವುದ ಉತ್ತಮಂಥ ಒಂದು ಉದ್ದೇಶ ಏನೆಂದರೆ ನಾವು ಸಿದ್ಧವಾಗಬೇಕು, ಅನೇಕ ಜನರು ಆತನ ಬರಣಕ್ಕಾಗಿ ಸಿದ್ಧಪಡಿಸಬೇಕು. ಇದೇ 2 ಉದ್ದೇಶಗಳು ಪ್ರಿಯರೇ. ಇವತ್ತು ನಾವು ಈ ಒಂದು ಪ್ರಕಟಣೆ ಪುಸ್ತಕ ಅಧ್ಯಯನ ಕಲಿಯುವಂಥ ಉದ್ದೇಶ ಪ್ರಿಯರೇ. ಹಾಗಾದರೆ ಮೊದಲದಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ, ನಾವು ಸಿದ್ಧವಾಗಿದ್ದೇವೆ. ಇವತ್ತು ರಾತ್ರಿ ಅದು ಈ ಕ್ಷಣದ ಯೇಸು ಬಂದರೆ ನಾನು ಎತ್ತಲ್ಪಡೋದಕ್ಕೆ ಸಾಧ್ಯವೇ ಎಂಬುದಾಗಿ ನಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳೋಣ. ಮಾತ್ರವಲ್ಲ, ಎಲ್ಲಿಯಾದರೂ ಕೊರತೆ ಪವಿತ್ರಾತ್ಮನ ತೋರಿಸಿದಲ್ಲಿ ಪಶ್ಚಾತ್ತಾಪಪಟ್ಟು ಶ್ರಮಪಡಿ ಕೇಳಿಕೊಳ್ಳೋಣ ಪ್ರಿಯರೇ. ಯಾರಾದರೂ ಯೇಸು ಕ್ರಿಸ್ತನ ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡಿರದಿದ್ದರೆ ಇವತ್ತು ಒಳ್ಳೆಯ ಅವಕಾಶ. ಕರ್ತನ ಯೇಸು ಸ್ವಾಮಿನ ರಕ್ಷಕನ ಒಡೆಯನ ಅಂಗೀಕಾರ ಮಾಡಿ ಆತನ ಜೀವಿತ ಒಪ್ಪಿಸಿಕೊಡ್ರಿ. ಖಂಡಿತವಾಗಿ ಹಾಲಲ್ಲಿಯ ಆತನ ರಸಭರಣದಲ್ಲಿ ನೀವು ಕೂಡ ಪರಲೋಕದಲ್ಲಿ ಎತ್ತಲ್ಪಡುತ್ತೀರಿ. ನಾವು ಪ್ರಾರ್ಥನೆ ಮಾಡ್ತೇವೆ ನಿಮಗೋಸ್ಕರವಾಗಿ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ನಿನ್ನ ವಾರ್ತೆ ಕೇಳುವಂಥ ಪ್ರತಿಯೊಬ್ಬರಿಗೋಸ್ಕರ ಕರ್ತನ ಪ್ರಾರ್ಥನೆ ಮಾಡ್ತೇನೆಪ್ಪ. ಪ್ರತಿಯೊಬ್ಬರನ್ನು ಆಶೀರ್ವದಿಸಬೇಕಾಗಿ ಕೇಳ್ಕೊಳ್ತೇನೆ ಸ್ವಾಮಿ. ಅಪ್ಪ, ಅನೇಕ ವಾಕ್ಯದ ಆಳವನ್ನು, ವಾಕ್ಯದ ರಹಸ್ಯಗಳನ್ನು, ಮರ್ಮಗಳನ್ನು ನಿನ್ನ ಪವಿತ್ರಾತ್ಮನ ಮೂಲಕ ನಮಗೆ ಪ್ರಕಟಪಡಿಸ್ತಾ ಇರುವುದಕ್ಕೆ ಸ್ತೋತ್ರಪ್ಪ. ನಿನ್ನ ಬರೋಣಕ್ಕಾಗಿ ನಮ್ಮೆಲ್ಲರನ್ನು ಸಿದ್ಧಪಡಿಸುತ್ತಾ ಇರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ರಾಜ. ಯಾರೆಲ್ಲ ನಮಗೆ ಅನುದಿನ ಸಿಗ್ತಾರೋ, ಯಾರನ್ನೆಲ್ಲ ಭೇಟಿ ಮಾಡ್ತೇವೋ ಅವರಿಗೆಲ್ಲ ಕರ್ತನೆ ಸ್ವಾರ್ಥಿ ಹೇಳುವ ಹಾಗೆ ಅಪ್ಪ ನಮಗೆ ಸಹಾಯ ಮಾಡಬೇಕರ್ತನೆ ಕೇಳ್ಕೊಳ್ತೇನೆ. ಅವರೆಲ್ಲರಿಗೂ ನಿನ್ನ ಬರೋಣಕ್ಕೆ ಸಿದ್ಧಪಡಿಸುವ ಹಾಗೆ ಬಲವನ್ನು, ಕೃಪೆಯನ್ನು, ಜ್ಞಾನ, ನಮಗೆ ಅಭಿಷೇಕವನ್ನು ಕೊಟ್ಟು ನಡೆಸಬೇಕಾ ಕರ್ತನೆ ಕೇಳ್ಕೊಳ್ತೇನೆ ಸ್ವಾಮಿ. ಕರ್ತನೆ ಕಾರ್ಯ ಮಾಡುವುದಕ್ಕೆ ಸ್ತೋತ್ರಪ್ಪ. ಎಲ್ಲ ಮಾನ ಮಹಿಮೆಯನ್ನು ನಿನಗೆ ಮಾತನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮ ಮುದ್ದುರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದ ದೇವರೇ, ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್.